ಸನ್ಲೈಟಿಗೆ ಎಕ್ಸ್ಪೋಸ್ ಆದರೆ ಓಕೆ ಅದು ಬಲ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸರಿ. ಸೊ ಇದು ಒಂದು ಎನ್ಕ್ಲೋಸ್ಡ್ ಏರಿಯಾ, ನಿಮ್ಗೆಲ್ಲೂ ಸನ್ಲೈಟ್ ಬೀಳೋದಿಲ್ಲ. ಸೊ ಇದು ಬಲ್ಜ್ ಆಗಲ್ಲ. ಬಲ್ಜ್ ಆಗೋದಿಲ್ಲ ಅಂತ. ಸೊ ಅದಕ್ಕೆ ಈ ಥರ ಏರಿಯಾಸಲ್ಲಿ PVC ಸೂಕ್ತ ಅಂತ ಸೇಮ್ ರಾಫ್ಟರ್ ಕಾನ್ಸೆಪ್ಟಲ್ಲಿ PVC ಹಾಕಿದ್ದೀವಿ. ಸೈಡಲ್ಲಿ ರಾಫ್ಟರ್ ಹಾಕ್ಬಿಟ್ಟಿದ್ದೀರಾ? ಅದು PVC ರಾಫ್ಟರ್, ನಾಟ್ ಚಾರ್ಕೋಲ್ ರಾಫ್ಟರ್, PVC ರಾಫ್ಟರ್. ವೀಕ್ಷಕರೇ, ಡಿಫ್ರೆನ್ಸ್ ಇದೆ ಚಾರ್ಕೋಲ್ ರಾಫ್ಟರ್ಗೂ PVC ರಾಫ್ಟರ್ಗೂ. ಇದು ಒನ್ ಆಫ್ ದ ಯೂನಿಕ್ ಆಗಿದೆ. ಒಂಥರ ಇದು ಈ ಲೆಪರ್ಡ್ ಚೀತಾ ಎಲ್ಲ ಬರುತ್ತಲ್ಲ, ಆ ರೀತಿ ಒಂಥರ ಸ್ಕಿನ್ ತರ ಅನ್ಸುತ್ತೆ. ಪ್ಲಸ್ ವುಡ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ಲಿ POP ಇಂದ ಕೊಟ್ಟಿರೋದು ಫಾಲ್ ಸೀಲಿಂಗ್. ಓಕೆ. ಸೊ ಎಲ್ಲಿ ರೂಮಲ್ಲಿ ಮತ್ತೆ ಲಿವಿಂಗ್ ಅಲ್ಲಿ ಮತ್ತೆ ಪೂಜಾ ಕಿಚನ್ ಪಕ್ಕ ಅಲ್ಲೂ ಫಾಲ್ ಸೀಲಿಂಗ್, ಕಂಪ್ಲೀಟ್ ಮನೆ ಫಾಲ್ ಸೀಲಿಂಗ್. ಇಡೀ ಮನೆ ಫಾಲ್ ಸೀಲಿಂಗ್ ಕೊಟ್ಟು ನಾವು ಕಸ್ಟಮೈಸ್ ಡಿಸೈನ್ಸ್ ಕೊಟ್ಟು ವಾರಂಟಿ ಕೊಡ್ತೀವಿ. ನಿಮ್ದು ಕಸ್ಟಮೈಸೇಷನ್ ನಿಮ್ದು USP ಅಲ್ವಾ? USP ಸರ್, ಕಸ್ಟಮೈಸೇಷನ್ USP ಪ್ಲಸ್ ಕಸ್ಟಮೈಸೇಷನ್ ಏನೇ ಮಾಡಿಸ್ಕೊಂಡ್ರು ವಾರಂಟಿಗೆ ಎಫೆಕ್ಟ್ ಆಗಲ್ಲ, ಏನು ತೊಂದರೆ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಕೆಲವು ದಿನಗಳ ಹಿಂದೆ ಒಂದು ಮನೆ ಹಾಕಿದ್ದೆ, 2 ಕೋಟಿಯ ಮನೆ, 22 ಲಕ್ಷದ ಇಂಟೀರಿಯರ್ ತೊಗೊಬಂದಿದ್ದೆ. ನೀವೆಲ್ಲ ಹೇಳಿದ್ರಿ ನೋಡೋಕ್ಕೇನೋ ಚೆನ್ನಾಗಿದೆ ಸರ್, ಬಟ್ ನಮಗೂ ಕೂಡ ಅಫೋರ್ಡೆಬಲ್ ಆಗಿರಬೇಕಲ್ವ ಅಂತ ಕೇಳಿದ್ರಿ. ಎಸ್, ಅದೇ ಮನೆಯನ್ನು ಮಾಡಿರುವಂತಹ, ಅದೇ 22 ಲಕ್ಷದ ಇಂಟೀರಿಯರ್ ಕ್ರಿಯೇಟ್ ಮಾಡಿರುವಂತಹ ಬ್ರಿಕ್ ಆ್ಯಂಡ್ ಫ್ಲೈ ಇವತ್ತು ನಮಗೆ ಒಂದೊಳ್ಳೆ ಬಜೆಟ್ ಹೌಸನ್ನು ತೊಗೊಂಬಂದಿದ್ದಾರೆ. ವೀಕ್ಷಕರೇ, ನೀವು ಆಲ್ರೆಡಿ ತಮ್ಮನೇಲ್ ಮೇಲೆ ನೋಡಿರ್ತೀರ, ಹೈಲೈಟ್ಸಲ್ಲಿ ನೋಡಿರ್ತೀರ. ಕೇವಲ 7 ಲಕ್ಷದಲ್ಲಿ ಒಂದು ಪ್ರೀಮಿಯಂ ಆಗಿರುವಂಥ ಮನೇನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ವಿನಯ್ ಕುಮಾರ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ವೀಕ್ಷಕರೇ. ಸರಿ ಸರ್. ಸರ್, ಇವಾಗ 22 ಲಕ್ಷ ಹಂಗೆ ಡೈರೆಕ್ಟಾಗಿ 7 ಲ್ಯಾಕ್ ಒಂದು ಕರೆಕ್ಟಾಗಿ ಬಜೆಟನ್ನು ಇದು ಮಾಡಿದ್ದೀರಾ ಸರ್. ನಮಗೆ 22 ಲಕ್ಷ ಅಂತ ಹೋದಾಗ ಪ್ರೀಮಿಯಂ ಸಿಗುತ್ತೆ. ಅದೇ ರೀತಿ 7 ಲ್ಯಾಕ್ ಅಂತ ಬಂದಾಗ ಇಲ್ಲಿ ಏನಾದರೂ ಕಾಂಪ್ರಮೈಸ್ ಇರುತ್ತಾ? ಇಲ್ಲೂ ಪ್ರೀಮಿಯಂ ಕೊಡ್ತೀರಾ ನೀವು? ಸರ್ 100% ನಮ್ಮ ಬ್ರ್ಯಾಂಡ್ ಮೇಲೆ ಕಾಂಪ್ರಮೈಸ್ ಅಂತ ಆಗೋದಿಲ್ಲ, ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗೋದಿಲ್ಲ. ಅದೇನಾಗುತ್ತೆ ಅಂದರೆ ಮನೆ ಡೈಮೆನ್ಷನ್ ಮೇಲೆ ಹೋಗುತ್ತೆ. ಓಕೆ. ಮತ್ತೆ ಡಿಸೈನ್ ಮಾಡಿಸ್ಬೇಕಾದ್ರೆ ಡಿಸೈನ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕ್ಲೈಂಟ್ಸ್. ಯಾವ್ಯಾವ ಡಿಸೈನ್ ಎಲಿಮೆಂಟ್ಸ್ ತಗೊಂತಾರೋ ಅದ್ರ ಮೇಲೆ ಪ್ರೈಸ್ ನಿಮಗೆ ವೇರಿ ಆಗುತ್ತೆ. ಓಕೆ ಓಕೆ. ಸೊ ಈ ಮನೆ ಬಂದ್ಬಿಟ್ಟು ನಮಗೆ BDA ಸೈಟು, ಪ್ರೈಮ್ ಲೊಕೇಶನ್ ಇರೋದು. ನೀವು ಹಾಸನ ಮನೆಗೆ ಇದಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಇದ್ರ ಪ್ರಾಪರ್ಟಿ ವ್ಯಾಲ್ಯೂನು ಅಷ್ಟೇ ಇದೆ. ಬಟ್ ಇಂಟೀರಿಯರ್ಸ್ಗೆ ಏನು ಮಾಡಿದ್ದಾರೆ ಅವರು, ಒಂದು ಒಳ್ಳೆ ಬಜೆಟಲ್ಲಿ ನಮ್ಗೆ ಮಾಡಿಕೊಡಿ. ನಾವೆಲ್ಲೇ ಆಗಲಿ ಬ್ರ್ಯಾಂಡ್ ಆಫ್ ಪ್ಲೈವುಡ್ ಆಗಲಿ, ಬ್ರ್ಯಾಂಡ್ ಆಫ್ ಲ್ಯಾಮಿನೇಟ್ಸ್ ಆಗಲಿ, ಬ್ರ್ಯಾಂಡ್ ಆಫ್ ಅದರ್ ಮೆಟೀರಿಯಲ್ಸ್ ಅಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಓಕೆ. ಕ್ವಾಲಿಟಿನ ಇಂಟ್ಯಾಕ್ಟ್ ಇಟ್ಕೊಂಡು ಒಳ್ಳೆ ಮನೆ ಮಾಡ್ಕೊಟ್ಟಿದ್ದೀವಿ. ಸೊ ನೀವು ಹೇಳ್ತಾ ಇರುವಂಥದ್ದು ಸೇಮ್ ಕ್ವಾಲಿಟಿ ಇದೆ, ಬಟ್ ಡೈಮೆನ್ಷನ್ ಕಮ್ಮಿ ಇದೆ. ಡೈಮೆನ್ಷನ್ ಕಮ್ಮಿ ಅಷ್ಟೇ ಅಲ್ವಾ? ಆ ಪ್ರೀಮಿಯಂನೇ ಸಿಗುತ್ತೆ ನಿಮಗೆ. ಸಿಗುತ್ತೆ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಈ ಮನೆಯಲ್ಲಿ ನಾವು TV ಯೂನಿಟ್ ಕೊಟ್ಟಿದ್ದೀವಿ, 3 ಬೆಡ್ರೂಮ್ಗೆ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ, ಒಂದು ಕಿಚನ್ ಕೊಟ್ಟಿದ್ದೀವಿ ನಿಮಗೆ, ಮಾಡ್ಯುಲರ್ ಕಿಚನ್, ಮತ್ತೆ ಬೀಮ್ ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಮತ್ತೆ ನಿಮ್ಗೆ ಒಂದು ಬೇ ವಿಂಡೋ ನೋಡ್ಬೋದು ನೀವು ಹಾಲ್. ಇಲ್ಲಿ ಚೆನ್ನಾಗಿ ಮಾಡಿದ್ದೀರಾ. ಓಕೆ. ವಿಂಡೋ ಇದು ಬಂದು ಟೀಕ್ ವುಡನ್ ಸ್ಟ್ರಕ್ಚರ್ ಅಲ್ಲಿ ಲ್ಯಾಮಿನೇಟ್ ಕೇಳಿ ಅಂತ ಬೇಕು ಅಂತ ಹೇಳಿದ್ರು, ಅದ್ರಲ್ಲಿ ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ. ಅಂಡರ್ ಸ್ಟೇರ್ ಕೇಸ್ ನಿಮ್ಗೆ ಇದು ಮಾಡಿದೀವಿ. ಆಚೆ ನಿಮಗೆ ಸ್ಟೇರ್ ಕೇಸ್ ಹತ್ಕೊಬರ್ಬೇಕಾದ್ರೆ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಲೆಫ್ಟ್ ವಾಲ್ಗೆ ನೀವೇನು ಮಾಡಿದ್ದೀವಿ, ನಾವು ಟೆಕ್ಸ್ಚರ್ ಪೇಂಟ್ ಕೊಟ್ಟಿದ್ದೀವಿ. ಅದೊಂದು ಬಿಲ್ಡರ್ ಸ್ಕೋಪ್ ಅಲ್ಲಿ ಇರಲಿಲ್ಲ, ಇಲ್ಲೇನಾದ್ರು ಹೈಲೈಟ್ ಮಾಡ್ಕೊಡಿ ಅಂತ ಹೇಳಿದ್ರು ಕಮ್ಮಿ ಬಜೆಟ್ ಅಲ್ಲಿ. ಸೊ ನಾವೇನ್ ಮಾಡಿದ್ರಿ, ಟೆಕ್ಸ್ಚರ್ ವಾಲ್ ಪೇಂಟ್ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಫಾಲ್ ಸೀಲಿಂಗ್. ಓಕೆ. ಯಾವ ಏರಿಯಾದಲ್ಲಿ ಇದೆ ಸರ್ ಇಲ್ಲಿ? ಸರ್ ಇದು ಬನಶಂಕರಿ 6 ಸ್ಟೇಜ್ ಅಲ್ಲಿ ಬರುತ್ತೆ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಕ್ಲೈಂಟ್ ಬಂದು ನಾಗರತ್ನ ಅಂತ. ನಾಗರತ್ನ ಮೇಡಮ್ ಅವರು ಬಂದ್ಬಿಟ್ಟು ಕೇಳಿ ನಮ್ಮ ಡಿಸೈನ್ಸ್ ಎಲ್ಲ ತಗೊಂಡು ಅವ್ರಿಗೆ ಇಷ್ಟ ಆಯ್ತು. ಮತ್ತೆ ಅವರು ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಕೊಡಿಯಪ್ಪ ಅಂತ ಹೇಳಿದ್ರು, ಮಾಡ್ಕೊಟ್ಟು. ಇದು ಮುಗಿಸೋ ಟೈಮ್ ಎಷ್ಟು ತಗೊಂಡ್ರಿ ಸರ್? ಸರ್ ಇದು ನಮಗೆ ಕಮ್ಮಿನೇ ಆಯ್ತು ಸರ್. ಇದು 1 ತಿಂಗಳಲ್ಲಿ ಕ್ಲೋಸ್ ಆಯ್ತು. ವಿತ್ ಡಿಸೈನ್ಸ್ 1 ತಿಂಗಳಲ್ಲಿ ಕ್ಲೋಸ್ ಆಗೋಯ್ತು. ಬಜೆಟ್ ಎಕ್ಸಾಕ್ಟ್ ಆಗಿ 7 ಲ್ಯಾಕ್ ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಆಡ್ ಆನ್ ಆಯ್ತಾ? ಸರ್ ಆ್ಯಡ್ ಆನ್ ಆಗಿತ್ತು, ನಮ್ದು ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟು ರಫ್ಲಿ ಅಬೌಟ್ 7 ಲ್ಯಾಕ್ಸ್ 7 ಲ್ಯಾಕ್ಗೆ ತಂದುಬಿಟ್ಟು ಇದು ಮಾಡಿಬಿಟ್ಟಿದ್ದೀರಾ. ಓಕೆ, ಪ್ರೈಸಿಂಗ್ ಬಗ್ಗೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಫಸ್ಟು ಮನೆ ತೋರಿಸ್ಕೊಂಡ್ಬಂದ್ಬಿಡ ನಮ್ಮ ವೀಕ್ಷಕರಿಗೆ. ಆಮೇಲೆ ಇನ್ನೊಂದು ಕೇಳ್ಬೇಕು ಸರ್, ಲಾಸ್ಟ್ ವಿಡಿಯೋದಿಂದ ರೆಸ್ಪಾನ್ಸ್ ಯಾವ ಥರ ಬಂತು? ಎಲ್ಲೆಲ್ಲಿಂದ ಕಾಂಟ್ಯಾಕ್ಟ್? ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ನಾನು ಪ್ರತಿ ವಿಡಿಯೋಲಿ ನಿಮ್ಮ ಚಾನಲ್ ಇರುವ ವೀಕ್ಷಕರ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ನಿಮ್ಮ ಚಾನಲ್ಗೆ ಬರುವಂಥವ್ರು ಯಾರೋ ಖಾಲಿ ಬರೋರಲ್ಲ, ಟೈಮ್ ಪಾಸ್ ಬರಲ್ಲ. ಟೈಮ್ ಪಾಸ್ 100% ಬರೋಲ್ಲ. ಕ್ವಾಲಿಟಿ ಯೂಸರ್ಸೇ, ಕ್ವಾಲಿಟಿ ಸಬ್ಸ್ಕ್ರೈಬರ್ಸೇ, ಮನೆ ಕಟ್ತಾ ಇರೋರು, ಇಂಟೀರಿಯರ್ಸ್ ನೋಡ್ತಾ ಇರೋರು. ಅಕ್ರಾಸ್ ಕರ್ನಾಟಕ ನಮಗೆ ಬಂತು. ಶಿಡ್ಲಘಟ್ಟ ಹೊಸ ಏರಿಯಾಸ್ ಓಪನ್ ಆಯಿತು, ತುಮಕೂರು ಓಪನ್ ಆಯಿತು, ಶಿಡ್ಲಘಟ್ಟ ಓಪನ್ ಆಯಿತು. ತದನಂತರ ನಮಗೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಎಲ್ಲ ಕಡೆಯಿಂದ ನಮಗೆ ಎಂಕ್ವೈರಿ ಸ್ಟಾರ್ಟ್ ಆಗಿದೆ. ಎನ್ಕ್ವೈರೀಸ್ ಬಂದಿದೆ. ವರ್ಕ್ ಆನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ? 100% ಸರ್.
ಸೊ ಇವಾಗೆಲ್ಲ ಕನ್ವರ್ಷನ್ ಮಾಡ್ತಾ ಇದ್ದೀರಾ? ಕನ್ವರ್ಷನ್ ಮಾಡ್ತಾ ಇದೀವಿ, ಎಲ್ಲ ನೆಗೋಸಿಯೇಷನ್ ಸ್ಟೇಜಲ್ಲಿದೆ. ಎಲ್ಲ ಫೈನಲ್ ಡಿಸ್ಕೌಂಟ್ ಅದು ಇದೊಂದು ಮಾತುಕತೆ ನಡೀತಾ ಇದೆ. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ನಮ್ಮ ವೀಕ್ಷಕರು ಬಂದವರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಕೊಡ್ತೀರಾ ಸರ್? ಕನ್ನಡ ಕೋರ ಅಂತ ನಾವು ಹೇಳೋದೇ ಬೇಡ, ಅವ್ರಿಗೆ ಗೊತ್ತಿರುತ್ತೆ, ಅವರೇ ಬೈ ಡಿಫಾಲ್ಟ್ ಕೇಳ್ಬಿಡ್ತಾರೆ. ಕನ್ನಡ ಕೋರ ನೋಡ್ಕೊಂಡ್ ಬಂದಿದ್ದೀವಿ, ಏನು ಕೊಡ್ತೀರಾ? ಅದಕ್ಕೊಂದು ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತಲ್ವಾ? ಸೂಪರ್ ಆಗಿ ಹೇಳಿದ್ರೆ. ಮನೆ ನೋಡ್ಕೊಂಡ್ ಬರೋಣ ಹಾಗಾದ್ರೆ. ಸರ್ ಬನ್ನಿ ಸರ್. ಇಂಟೀರಿಯರ್ ಜೊತೆ ಸ್ವಲ್ಪ ಸಿವಿಲ್ ವರ್ಕ್ ಅನ್ನು ಕೂಡ ಮಾಡ್ಬಿಟ್ಟಿದ್ದೀರಾ. ಏನೇನ್ ಮಾಡಿದ್ದೀರಾ ಸರ್? ಇದು ಲಾಸ್ಟ್ ಮಿನಿಟ್ ಅಲ್ಲಿ ಕ್ಲೈಂಟ್ ಕೇಳಿದ್ರು, ಯಾಕಂದ್ರೆ ಅವ್ರ ಬಿಲ್ಡರ್ ಕೆಲವೊಂದು ಗ್ಯಾಪ್ ಇಟ್ಬಿಟ್ಟಿದ್ರು. ಐ ಮೀನ್ ಇದೊಂದು ಗ್ಯಾಪ್ ಇತ್ತು, ಇದಕ್ಕೆ ಏನಾದ್ರು ಮಾಡ್ಕೊಡಿ ಡಿಸೈನಿಂಗ್ ಅಂತ ಕೇಳಿದ್ರು. ಸೊ MS ಅಲ್ಲಿ ಒಂದು ಸ್ಟ್ರಕ್ಚರ್ ಮಾಡ್ಕೊಟ್ವಿ. ಆಮೇಲೆ ಈಗ ವಾಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಲೇನ್ ಆಗಿತ್ತು ಸರ್. ಸೊ ಇಲ್ಲಿ ಏನಾದ್ರು ಮಾಡಿ ನಮ್ ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು, ಕಮ್ಮಿ ಆಗ್ಬೇಕು ಅಂತ ಒಂದು ಟೆಕ್ಸ್ಚರ್ ಪೇಂಟಿಂಗ್ ಡಿಸೈನ್ಸ್ ಕೊಟ್ಟಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ಕೊಟ್ಟಿವಿ ಸರ್. ಇದು ನೀವು ಮಾಡ್ತೀರಾ? ಇದು ಮಾಡ್ತೀವಿ ಸರ್ ನಾವು. ಟೆಕ್ಸ್ಚರ್ ಪೇಂಟ್ ವೆಂಡರ್ಸ್ ಇದಾರೆ ನಮಗೆ, ಡಿಸೈನ್ಸ್ ಕೊಟ್ವಿ ನಾವು. ಡಿಸೈನ್ಸ್ ಕೊಟ್ಮೇಲೆ ಅವ್ರ ಡಿಸೈನ್ಸ್ ಅಲ್ಲಿ ಇಷ್ಟ ಆಯ್ತು. ಸರಿ. ಸೊ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು, ಮತ್ತೆ ಅವರು ಸ್ವಲ್ಪ ಸ್ಕೆಪ್ಟಿಕಲ್ ಆಗಿರೋದು, ಕಾಸ್ಟ್ಲಿ ಆಗ್ಬೋದು ಅಂತ ಕೇಳಿದ್ರು. ಇಲ್ಲ ಮೇಡಮ್ ವಿತ್ ಇನ್ ಬಜೆಟ್ ಅಲ್ಲಿ ಬರುತ್ತೆ ಅಂತ ಮಾಡಿಸ್ಕೊಟ್ಟೆ. ಅದಾದ್ಮೇಲೆ ಮೇಲ್ಗಡೆ ನೀವು ನೋಡಬಹುದು PVC ಫಾಲ್ ಸೀಲಿಂಗ್ ಇದೆ. ಇದು PVC ನ? ಇದು ಮನೆಗೆ ಎಂಟ್ರಿ ಆಗಕ್ಕಿಂತ ಮುಂಚೆ PVC ಫಾಲ್ ಸೀಲಿಂಗ್ ಇದೆ. ಸೇಮ್ ನಿಮ್ಗೆ ಏನು ಫಂಡರ್ ಮ್ಯಾಕ್ಸ್ ಕೊಡುತ್ತೋ ಆ ಕ್ವಾಲಿಟಿ ಕೊಡುತ್ತೆ ನೋಡಿ ಸರ್. ಚೆನ್ನಾಗಿದೆ ಸರ್ ಇದು. ಬಿಕಾಸ್ ಇಲ್ಲೆಲ್ಲೂ ನಿಮಗೆ ಬಲ್ಜ್ ಆಗೋದಾಗ್ಲಿ ಬೇರೆ ಚಾನ್ಸಸ್ ಇರಲ್ಲ, ಬಿಕಾಸ್ ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲ. ಸೊ ನಾರ್ಮಲ್ ಆಗಿ PVC ಏನಾಗುತ್ತೆ ವೀಕ್ಷಕರು ನಾನು ತಿಳಿಸ್ಕೊಡ್ಬೇಕು, ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆದ್ರೆ ಅದು ಬಲ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸರಿ. ಸೊ ಇದು ಒಂದು ಎನ್ಕ್ಲೋಸ್ಡ್ ಏರಿಯಾ, ನಿಮ್ಗೆಲ್ಲೂ ಸನ್ಲೈಟ್ ಬೀಳೋದಿಲ್ಲ, ಸೊ ಇದು ಬಲ್ಜ್ ಆಗೋದಿಲ್ಲ. ಸೊ ಅದಕ್ಕೆ ಈ ತರ ಏರಿಯಾಸ್ ಅಲ್ಲಿ PVC ಸೂಕ್ತ ಅಂತ ನಾವು ಸಾಕಷ್ಟು ಬಾರಿ ಕ್ಲೈಂಟ್ಸ್ ಜೊತೆ ಸೈಟ್ಗೆ ಹೋದಾಗ ಚರ್ಚೆ ಮಾಡಿದ್ದೀವಿ. ಮಾತಾಡಿದ್ದೀರಾ? ಬನ್ನಿ ಸರ್ ಒಳಗಡೆ ನೋಡ್ಬಿಡೋಣ. ಇಷ್ಟೊತ್ತು ನಾವು ನಿಂತ್ಕೊಂಡು ಮಾತಾಡಿರುವಂತಹ ಟಿವಿ ಯೂನಿಟ್. ಸರ್ ಏನಿಲ್ಲ ಸ್ಪೆಷಲ್. ಇನ್ನೊಂದು, ಈ ಮನೆ ಬರ್ತಾ ಇದ್ದಂಗೆ ಎಲ್ಲ ಕಡೆ ಪ್ಯಾನಲಿಂಗ್ ಕಾಣ್ತಾ ಇದೆ ನನಗೆ. ಸರ್ ಯಾಕೆ, ಏನಿದು ಪ್ಯಾನಲಿಂಗ್ ವಿಷಯ? ಸರ್ ಅವರು ಪ್ಯಾನಲಿಂಗ್ ತುಂಬಾ ಇಷ್ಟಪಟ್ಟರು, ಯಾಕಂದ್ರೆ ಅಲ್ಲಲ್ಲಿ ಬೀಮು ಮತ್ತೆ ಬೇರೆದೆಲ್ಲ ಅನ್ಇವನ್ ಏರಿಯಾಸ್ ಇದೆ. ಸೊ ಇದನ್ನೆಲ್ಲ ಒಂದು ಅಲೈನ್ಮೆಂಟ್ ಅಲ್ಲಿ ಮಾಡಿ ಒಂದು ಡಿಸೈನ್ ಮಾಡ್ಕೊಡಿ ಅಂತ ಹೇಳಿದ್ರೆ. ಓಕೆ. ಸೊ ನಾವು ಡಿಸೈನ್ಸ್ ಅಲ್ಲಿ ಪ್ಯಾನಲಿಂಗ್ ತೋರಿಸಿದ್ವಿ, ಅವ್ರು ಬೀಮ್ ಪ್ಯಾನಲಿಂಗ್ ತೋರಿಸಿದಾಗ ಅವ್ರು ಬಹಳ ಇಷ್ಟ ಆಯ್ತು. ಸೊ ಇದು ಬೀಮ್ ಪ್ಯಾನಲಿಂಗ್ ಇದೆಲ್ಲ, ಈ ಬೀಮ್ ಪ್ಯಾನಲಿಂಗ್ ನೋಡಿ ಅವ್ರಿಗೆ ಇಷ್ಟ ಆಯ್ತು. ಅವ್ರೇನು ಹೇಳಿದ್ರು, ಇದೇ ಒಂದು ಡಿಸೈನ್, ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಬೇರೆ ಕಡೆ ನಮ್ಗೆ ರನ್ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ನಾವೇನ್ ಮಾಡಿದ್ವಿ ಅದನ್ನ ರೆಪ್ಲಿಕೇಟ್ ಮಾಡಿದ್ವಿ ಸರ್. ಇಲ್ಲಿ ಬೇ ವಿಂಡೋ ಮಾಡಿಸಿದ್ವಿ ನೋಡಿ ಸರ್. ಈ ಬೇ ವಿಂಡೋ ಏನಾಯ್ತು ನಿಮಗೆ, ಸೇಮ್ ಟೀಕ್ ಟೆಕ್ಸ್ಚರ್ ಲ್ಯಾಮಿನೇಟ್ ತೊಗೊಂಡ್ರು. ಇದು ಕಂಪ್ಲೀಟ್ಲಿ ಹೈ ಗ್ಲಾಸ್ ಲ್ಯಾಮಿನೇಟ್ ಇದು. ಓಕೆ. ಟೀಕ್ ಟೆಕ್ಸ್ಚರ್ ಲ್ಯಾಮಿನೇಟ್ ತೊಗೊಂಡು ಈ ವಿಂಡೋಗೆ ಮ್ಯಾಚ್ ಆಗಿದೆ ನೋಡಿ ಸರ್. ಮ್ಯಾಚ್ ಮಾಡಿದ್ರೆ ಇದು ಆರಾಮಾಗಿ ಕಂಫರ್ಟಬಲ್ ಆಗಿ ಸಂಜೆ ಹೊತ್ತು ಒಂದು ಕಾಫಿ ಕುತ್ಕೋಬಹುದು ಸರ್. ಕರೆಕ್ಟ್. ವ್ಯೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಸೊ ಇದ್ರ ಮೇಲೆ ಏನ್ ಕೊಟ್ಟಿದ್ದೀವಿ ನಾವು, ವೈಟ್ ಗ್ಲಾಸ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸೊ ಈ ಟೆಕ್ಸ್ಚರ್ ಮತ್ತೆ ಈ ವಿಂಡೋ ಟೆಕ್ಸ್ಚರ್ ನಿಮ್ಗೆ ಮ್ಯಾಚ್ ಆಗ್ತಿದೆ ನೋಡಿ. ಸೊ ಇದು ಕಂಪ್ಲೀಟ್ ಏನ್ ಮಾಡಿದ್ವಿ, ವಿಂಡೋ ಪಕ್ಕ ಪ್ಯಾನಲಿಂಗ್ ಮಾಡ್ಕೊಂಡು ಓಕೆ ನಾವು ಟೀಕ್ ಟೆಕ್ಸ್ಚರ್ ಐ ಗ್ಲಾಸಿ ಲ್ಯಾಮಿನೇಟ್ ನ ಫಿಲ್ ಮಾಡಿದ್ದೀವಿ. ಓಕೆ. ಇದೇನು ಕ್ರಾಸ್ ಆಗಿತ್ತಾ ಸರ್? ಇದು ಕ್ರಾಸ್ ಅನ್ಇವನ್ ಆಗಿದೆ, ಬಿಕಾಸ್ ಇದು 20-30 ಸೈಟ್ ಇರೋದು. ಓಕೆ. ಸ್ವಲ್ಪ ಅನ್ಇವನ್ ಆಗಿದೆ. ಸೊ ಕಟ್ಟಿದಾಗೂ ಅನ್ಇವನ್ ಆಗಿದೆ, ಅದಕ್ಕೋಸ್ಕರ ಅವ್ರು ಹೇಳಿದ್ರು ಸೊ ಇದನ್ನೇನಾದ್ರೂ ಫಿಲ್ ಮಾಡ್ಕೊಡಿ ನಮಗೆ ಅಲೈನ್ಮೆಂಟ್ ಪ್ರಾಪರ್ ಆಗಿ ಬರಲಿ ಅಂತ. ಸೊ ನಾವು ಇದು ಟೆಕ್ಸ್ಚರ್ ಲ್ಯಾಮಿನೇಟ್, ಐ ಮೀನ್ ಟೀಕ್ ಟೆಕ್ಸ್ಚರ್ ಲ್ಯಾಮಿನೇಟ್ ಯೂಸ್ ಮಾಡಿ ಕವರ್ ಮಾಡ್ಕೊಟ್ಟಿದ್ದೀರಾ. ಎಂಡ್ ಅಲ್ಲಿ ಹಾಕಿರೋದು ಏನು ಸರ್? ಸರ್ ಇದು ಬಂದು PVC ಬರುತ್ತೆ ನಿಮಗೆ. PVC ರಾಫ್ಟರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ನೀವು ಚಾರ್ಕೋಲ್ ರಾಫ್ಟರ್ಸ್ ನೋಡಿರ್ಬೋದು. ಹೌದು. ಮುಟ್ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. PVC ಇದು. ಹೌದಲ್ಲ ಸರ್? ಇದು PVC ಮತ್ತೆ ಮಾರ್ಬಲ್ ಟೆಕ್ಸ್ಚರ್ ಬರುತ್ತೆ. ವಾಷಬಲ್ ನಿಮಗೆ. ವಾಷಬಲ್ ಇದು? ವಾಷಬಲ್. ನಿಮ್ಗೆ ಏನೇ ಧೂಳಾದ್ರೂ ಮಾಮೂಲಿ ನೆಲ ನಾವು ಮನೇಲಿ ಹೆಂಗೆ ಒರೆಸ್ತೀವಿ ಆ ರೀತಿ ನಾವು ಕಾಲಿನ ಅದು ಇದು ಹಾಕಿ ಇದು ಮಾಡ್ಕೋಬೋದು, ಕ್ಲೀನ್ ಮಾಡ್ಕೋಬಹುದು ನೋಡಿ ನಿಮಗೆ. ಓ ಚೆನ್ನಾಗಿದೆ ಸರ್. ಇದು ಒಂದು ಹೈಲೈಟೆಡ್ ವಾಲ್, ಕಾಸ್ಟ್ ಎಫೆಕ್ಟಿವ್ ಸರ್. ನಿಮಗೆ ಚಾರ್ಕೋಲ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಕಾಸ್ಟ್ ವೇರಿಯೇಷನ್ ಬರುತ್ತೆ. ಓಕೆ, ಕಮ್ಮಿ ಆಗುತ್ತೆ. ಓಕೆ. ಈ ಕಡೆ ಬಂದ್ರೆ ಈ ಕಾರ್ನರ್ ಅಲ್ಲಿ ಏನು ಮಾಡಿದ್ರು ಸರ್, ಈ ಕಾರ್ನರ್ ಒಂದು ಶೋ ಏರಿಯಾ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಆಗಿನ ಕಾಲದ್ದು ಶೋಕೇಸ್ ಎಲ್ಲ ಹೋಯ್ತು ಸರ್, ಗ್ಲಾಸ್ ಎಲ್ಲ ಹಾಕಿ ಮಾಡ್ತಿರಲ್ಲ, ಅದೆಲ್ಲ ಮುಗಿತು. ಅದೇ ಬೇಸಿಸ್, ಅದೇ ಕಾನ್ಸೆಪ್ಟ್ ಅಲ್ಲಿ ಏನು ಮಾಡ್ತೀವಿ ನಾವು, ಓಪನ್ ಬಾಕ್ಸಸ್ ಕೊಟ್ಬಿಟ್ಟು ನಿಮಗೆ ಒಳಗಡೆ ಲೈಟಿಂಗ್ಸ್ ಕೊಟ್ಟಿದ್ದೀವಿ ನೋಡಿ ಸರ್. ಓಕೆ. ಸರ್ಫೇಸ್ ಲೈಟ್ಸ್ ಇಲ್ಲಿ ಕಾಣಿಸ್ತಾ ಇದೆ ಸರ್. ಇಲ್ಲ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಸೊ ಒಳಗಡೆ ಹೈ ಗ್ಲಾಸಿ ವೈಟ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ, ಹೈಲೈಟ್ ಆಗುತ್ತೆ. ಇಲ್ಲಿ ಏನಾದರೂ ಫೋಟೋಸು, ಏನಾದರೂ ಗಿಫ್ಟ್ಸು, ಅದು ಇದು ಪ್ರೈಸು ಮತ್ತೆ ಬೇರೆ ಎಲಿಮೆಂಟ್ಸ್ ಇಲ್ಲಿ ಇಟ್ಕೋಬಹುದು ಸರ್. ಸೊ ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ಟಿವಿ ಯೂನಿಟ್ ನಾವೇನ್ ಮಾಡಿದೀವಿ ಅಂದ್ರೆ 2 ಲ್ಯಾಮಿನೇಟ್ ಅಲ್ಲಿ ನಾವು ಪ್ಲೇ ಮಾಡಿದೀವಿ ಸರ್. ಸೊ ಒಂದು ವುಡನ್ ಬೇಸ್ ಇರುವಂತ ಲ್ಯಾಮಿನೇಟ್. ಓಕೆ. ಅದ್ರ ಮೇಲೆ ನಿಮಗೆ ಕಾಣಿಸ್ತಿರುವಂತ ಶೇಡು. ಸೊ ಈ ಶೇಡು, ಆ ಶೇಡು, ಬ್ಯಾಕ್ ಪ್ಯಾನಲ್ ಮತ್ತೆ ಆ ಶೇಡು ಲೈಟ್ ಅಂಡ್ ಡಾರ್ಕ್ ಶೇಡ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಎರಡು ಸೇಮ್ ಪ್ಯಾಟರ್ನ್ ಆದ್ರೆ? ಎರಡು ಸೇಮ್ ಪ್ಯಾಟರ್ನ್. ನಿಮ್ಗೆ ಏನಾಗಿದೆ, ಶೇಡ್ ಚೇಂಜ್ ಮಾಡಿದ್ದೀರಾ. ಒಂದು ಡಾರ್ಕ್ ಇದೆ, ಒಂದು ಲೈಟ್ ಶೇಡ್ ಇದೆ ಸರ್. ಸೊ ಅದಕ್ಕೆ ಏನು ಮಾಡಿದ್ದೀವಿ ನಾವು, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಸೇಮ್ ರಾಫ್ಟರ್ ಕಾನ್ಸೆಪ್ಟಲ್ಲಿ PVC ಹಾಕಿದ್ದೀವಿ. ಸೈಡಲ್ಲಿ ರಾಫ್ಟರ್ ಹಾಕ್ಬಿಟ್ಟಿದ್ದೀರಾ? ಅದು PVC ರಾಫ್ಟರ್, ನಾಟ್ ಚಾರ್ಕೋಲ್ ರಾಫ್ಟರ್. PVC ರಾಫ್ಟರ್. ವೀಕ್ಷಕರೇ, ಡಿಫ್ರೆನ್ಸ್ ಇದೆ ಚಾರ್ಕೋಲ್ ರಾಫ್ಟರ್ಗೂ PVC ರಾಫ್ಟರ್ಗೂ. ಏನು ಡಿಫ್ರೆನ್ಸ್? ಏನು ಕಾಸ್ಟ್ ಸರ್? ಕಾಸ್ಟ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ ನಿಮಗೆ. ಇದು ಸೇವ್ ಆಗುತ್ತೆ ಅಂತ 30% ಸೇವ್ ಆಗುತ್ತೆ PVCಗೂ ಇದಕ್ಕೂ ಕಂಪೇರ್. ಚಾರ್ಕೋಲ್ ನಿಮಗೆ ಇಟ್ಸ್ ಆನ್ ದ ಹೈಯರ್ ಸೈಡ್. ಓಕೆ. ಇದು ಲಿಟಲ್ ಆನ್ ದ ಲೋವರ್ ಸೈಡ್. ಕಾಸ್ಟ್ ಎಫೆಕ್ಟಿವ್ ಅಂಡ್ ನಿಮ್ಮ ಲುಕ್ ಅಂಡ್ ಫೀಲ್ ಅದೇ ತರ ಕೊಡುತ್ತೆ. ನೀರು ಮತ್ತೆ ಬೇರೆ ಹಾಕಿ ನೀವು ಮೇಂಟೈನ್ ಮಾಡ್ಕೊಂತೀರಾ ಅಂದ್ರೂ ಇಟ್ಸ್ ಡ್ಯೂರಬಲ್, ಚೆನ್ನಾಗಿರುತ್ತೆ. ಓಕೆ 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 ಓಕೆ. ಕೆಳಗಡೆ ಸರ್ ಬಾಟಮ್? ಸರ್ ಬಾಟಮ್ ಬಂದ್ಬಿಟ್ಟು ನಾನು ಬ್ಯಾಕ್ ಪ್ಯಾನಲ್ ಏನು ಕೊಟ್ಟಿದ್ದೀನಿ ಅದನ್ನ ಮ್ಯಾಚ್ ಮಾಡೋಂಥ ಡ್ರಾವರ್ಸ್ ಕೊಟ್ಟಿದ್ದೀನಿ ಸರ್ ನಿಮಗೆ. ಕೆಳಗಡೆ ಅಲ್ವಾ? ಕೆಳಗಡೆಗೆ. ಸೊ ಆಲ್ಮೋಸ್ಟ್
ಇದಕ್ಕೆ ಮ್ಯಾಚ್ ಆಗುವಂಥ ಡ್ರಾವರ್ಸೇ ಕೊಟ್ಟಿದ್ದೀವಿ ಸರ್. ನೀವು ನೋಡ್ಬೋದು. ಸೊ ಅವ್ರಿಗೆ ಟೋಟಲ್ 4 ಡ್ರಾವರ್ಸ್ ಬಂದಿದೆ. ಅದ್ರ ಮೇಲೆ ನಿಮಗೆ ಇಲ್ಲೊಂದು ಸ್ಟೋರೇಜ್ ಬರುತ್ತೆ, ಲೆಜ್ ಥರ. ಸಾರಿ, ಸ್ಟೋರೇಜ್ ಅಲ್ಲ, ಲೆಜ್ ಥರ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ವೈಫೈ ರೌಟರ್ಸು ಮತ್ತು ಬೇರೆ ಏನು ಬೇಕಾದರೂ ಇಟ್ಕೋಬೋದು. ಓಕೆ 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 ಓಕೆ. ಸೊ ಸಿಂಪಲ್ ಇದು ಟಿ ವಿ ಯೂನಿಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಮಾಡಿ. ಎಲಿಗೆಂಟ್ ಇದೆ ಸರ್. ಅದಕ್ಕೆ ನಿಮ್ಗೆ 2 ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಪ್ಲಸ್ ಒಂದು ರಾಫ್ಟರ್ ಕಾನ್ಸೆಪ್ಟ್ ಕೊಟ್ಟು ಮಾಡಿರುವಂಥದ್ದು. ಇನ್ನು ರೂಪಿಂಗ್ ಅಂತ ಬಂದರೆ ರೂಫಿಂಗು ನಾವು ಸಿಂಪಲ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ, POP ಫಾಲ್ ಸೀಲಿಂಗು. ಸೊ ನೀವು ನೋಡ್ಬೋದು. ಸೊ ಇಲ್ಲೊಂದು ಲೈಟ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸೊ ಮತ್ತು ಇನ್ನು ಮಿಕ್ಕಿದೆಲ್ಲ ನಿಮಗೆ ವೈಟ್ ಲೈಟ್ಸ್ ಬರುತ್ತೆ. ವೈಟ್ ಲೈಟ್ಸ್ ಬರುತ್ತೆ. ಓಕೆ, ಸಿಂಪಲ್ ಆಗಿ ಮಾಡಿದಿರಲ್ವಾ? ಸಿಂಪಲ್ ಆಗಿ ಮಾಡಿದ್ದೀವಿ. ಸೊ ಇಲ್ಲೊಂದು ಕೂಡ ಚಿಕ್ಕದಾಗಿ ಚಿಕ್ಕದಾಗಿ ಇಲ್ಲೊಂದು ಮಾಡಿದ್ದೀವಿ ಸರ್. ಸರ್, ಇವಾಗ ಇಲ್ಲಿ ದೇವ್ರ ಮನೆ ಹತ್ರ ಸೊ ದೇವ್ರ ಮನೆ ಡೋರ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಬಿಲ್ಡರ್ ಸ್ಕೋಪಲ್ಲಿ ಇತ್ತು. ಸೊ ಇದು ನಮ್ಮ ಸ್ಕೋಪಲ್ಲಿ ಇರಲಿಲ್ಲ. ಬಟ್ ನೀವು ಮಾಡ್ಕೊಡ್ತೀರಾ ಡೋರ್ಸ್ ಎಲ್ಲ? ನಾವು ಮಾಡ್ಕೊಡ್ತೀವಿ ಸರ್. ಡಿಸೈನ್ಸ್ ಕೊಡ್ತೀವಿ. ಕೆಲವೊಂದು ಟೈಮ್ ನಾವು ಕೊಡೋ ಡಿಸೈನ್ಸ್ ಕ್ಲೈಂಟ್ಗೆ ಲೈಕ್ ಆಗಿಬಿಡುತ್ತೆ. ಓಕೆ ಓಕೆ. ನಮ್ಗೆ ಅದೇ ರೀತಿ ಬೇಕು ಅಂತ ಕ್ಲೈಂಟ್ ಆಟ ಹಿಡಿತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೋರ್ಸ್ ಮಾಡಿ ಮಾಡ್ಕೊಡ್ತೀವಿ. ಅದು ಮಾಡ್ತೀರಾ? ಅದು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಕ್ಲೈಂಟ್? ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ಇದು ಆ್ಯಕ್ಚುಲಿ ಬಂದು ಬಿಲ್ಡರ್ ಸ್ಕೋಪಲ್ಲಿ ಇದೆ. ಓಕೆ 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 ಓಕೆ. ಬಿಲ್ಡರ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ. ಸೊ ಒಳಗಡೆ ಬಂದು ನಮ್ಮ ಕೆಲಸ ಬರುತ್ತೆ ಸರ್. ಏನೇನು ಮಾಡಿದ್ದಾರೆ? ರೂಫ್ ಇಲ್ಲಿ ಬಂದು ರೂಫ್ ನೀವು ನೋಡಿ ಸರ್. ನೀವು ಇಲ್ಲಿ ನೋಡ್ಬೋದು. ಆ ಓಮ್ ಅಂತ ಕಾಣಿಸ್ತಿದೆ. ಚೆನ್ನಾಗಿ ಬಂದಿದೆ ಸರ್. ಇದು ಏನದು ಸರ್? ಇದು ಆಕ್ಚುಲಿ ಬಂದ್ಬಿಟ್ಟು ರೆಡಿ ಸಿಗುತ್ತೆ ಮಾರ್ಕೆಟಲ್ಲಿ. ಈ ಡಿಸೈನ್ಸ್ ನಾವು ತೋರಿಸಿದ್ವಿ ಕ್ಲೈಂಟ್ಗೆ. ಬಹಳ ಲೈಕ್ ಆಯ್ತು. ಮತ್ತೆ ಇದಕ್ಕೆ ಸೂಕ್ತವಾಗಿರುವಂತ ಒಂದು ಪ್ಯಾಟರ್ನ್ ಮಾಡ್ಕೊಂಡ್ವಿ ನಾವು. ಟೋಟಲ್ ಒಳಗಡೆ ಮಾಡಿರೋದು ನಾವು ವುಡನ್ ಫಾಲ್ ಸೀಲಿಂಗ್. ಫುಲ್ ವುಡನ್. ಫುಲ್ ವುಡನ್ಗೆ ನಾವು ಇದು ಲ್ಯಾಮಿನೇಟ್ ಪ್ರೆಸ್ ಮಾಡಿದೀವಿ ಸರ್. ನೋಡ್ಬೋದು ನೀವು. ಅದು ಲ್ಯಾಮಿನೇಟ್. ಅದು ಲ್ಯಾಮಿನೇಟ್ ಗ್ಲಾಸ್ ತರ ಕಾಣಿಸುತ್ತೆ. ಗ್ಲಾಸ್ ತರ ಕಾಣಿಸುತ್ತೆ. ಅಲ್ಲಿರೋದು ನಿಮಗೆ ಗ್ಲಾಸ್. ಅದು ಓಮ್ ಅಂತ ಇರೋದು ಅದು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಪಕ್ಕದಲ್ಲಿ ಇರೋದು ಲ್ಯಾಮಿನೇಟ್. ಇದು ಏನ್ ಮಾಡಿದೀವಿ ಡಿಸೈನ್ ನಾವು ಪ್ಯಾಟರ್ನ್ ಕೊಟ್ಟಿದೀವಿ. ಇದು ವುಡ್ ವಿತ್ ಲ್ಯಾಮಿನೇಟ್ ಅಲ್ಲಿ. ಓಕೆ ಓಕೆ ಓಕೆ. ತುಂಬಾ ಈ ತರ ಡಿಸೈನ್ಸ್ ಇದೆಯಾ ಸರ್ ನಿಮ್ಮ ಹತ್ರ? 100% ತುಂಬಾ ಯೂನಿಕ್ ಆಗಿದೆ ಸರ್. ಸಾಕಷ್ಟು ದೊಡ್ಡ ಮನೆಯಲ್ಲೆಲ್ಲ ಮಾಡಿಸ್ತಾರೆ. ಸೊ ಇವ್ರಿಗೆ ಲೈಕ್ ಆಯ್ತು. ಆಮೇಲೆ ಇಲ್ಲಿ ಬಂದ್ರೆ ನಾವು ನಿಮಗೆ ಒಂದು ಪೀಸ್ ಕ್ವಾಟ್ಸ್ ಹಾಕಿ ಕೆಳಗಡೆ ನಾವು ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ. ಚಿಕ್ಕದಾಗಿ 3 ಸ್ಟೋರೇಜ್. ಓಕೆ. ನಿಮ್ಮ ದೇವ್ರ ಮನೆಗೆ ನಾವು ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ. ಈ ಕ್ವಾಟ್ಸ್ ನೀವೇ ಹಾಕಿರೋದಲ್ಲ? ಕ್ವಾಟ್ಸ್ ನಾವೇ ಕೊಟ್ಟಿರೋದು ಸರ್. ಓಕೆ ಸರ್. ಕಿಚನ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 8x6 ಇದೆ ಸರ್. ಇದು 8x6. ಹಾಂ ಸರ್. ಇದು ಲ್ಯಾಮಿನೇಟ್ ಕಲರ್ ಬಂದು ಕ್ಲೈಂಟ್ ಸೆಲೆಕ್ಟ್ ಮಾಡಿದ್ದು. ಹೈ ಗ್ಲಾಸ್ ಇದೆ ನಿಮಗೆ. ಮತ್ತು ನೀವು ಹ್ಯಾಂಡಲ್ಸ್ ನೋಡ್ಬೋದು ಸರ್. ಇವಾಗ ಶಿಫ್ಟ್ ಆಗ್ತಿದ್ದಾರೆ. ಇವಾಗ ವರ್ಷ ಆಯಿತು. ಇದು ಬಂದ್ಬಿಟ್ಟು ನಿಮ್ಗೆ ಲೈಟ್ ರೋಸ್ ಗೋಲ್ಡ್ ಟೆಕ್ಸ್ಚರ್ ಬರುತ್ತೆ ನೋಡಿ. ಲೈಟ್ ರೋಸ್ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಬಟ್ ನೀವು ದೂರದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಹತ್ರದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. SS ತರ ಕಾಣಿಸುತ್ತೆ. SS ತರ ಕಾಣಿಸುತ್ತೆ. ಬಟ್ ರೋಸ್ ಗೋಲ್ಡ್ ಟೆಕ್ಸ್ಚರ್ ಇದೆ. ಪ್ರೊಫೈಲ್ ಹ್ಯಾಂಡಲ್ಸ್ ಇದೆಲ್ಲ. ಕಂಪ್ಲೀಟ್ ಪ್ರೊಫೈಲ್ ಹ್ಯಾಂಡಲ್ಸ್ ಅಲ್ಲ ಸರ್. ಇದು ಟ್ಯಾಂಡಮ್ಸ್ ನೋಡಿ ಸರ್ ನಿಮ್ಗೆ. ಓಕೆ. ಯಾವುದು ಹಾಕ್ತೀರಾ ಸರ್ ಟ್ಯಾಂಡಮ್ಸ್? ಟ್ಯಾಂಡಮ್ಸ್ ನಿಮಗೆ ಕಂಪನೀಸ್ ಇದೆ ಸರ್. ಎಪ್ಕೋ, ಹೆಟಿಚ್ ಇದೆ. ಆನಿಕ್ಸ್ ಅಂತ ಒಂದು ಇಂಡಿಯನ್ ಬ್ರ್ಯಾಂಡ್ ಇದೆ. ಆಕ್ವಾ ಅಂತಿದೆ. ಆನಿಕ್ಸ್, ಆಕ್ವಾ ಎಲ್ಲ ಬಂದ್ಬಿಟ್ಟು ಬಜೆಟ್ ಮೇಲೆ ನೋಡ್ಕೊಂಡು ಕೊಡ್ತೀವಿ ಸರ್. ಬಜೆಟ್ ಮೇಲೆ ನಾವು ಪ್ರಿಫರ್ ಮಾಡೋದು ಕ್ಲೈಂಟ್ಸ್ಗೆ ಕೊಡೋದು ಎಪ್ಕೋ ಮತ್ತೆ ಹೆಟಿಚ್ ಸರ್. ಓಕೆ. ಎಪ್ಕೋ ಮತ್ತೆ ಹೆಟಿಚ್. ಓಕೆ. ಸೊ ಇಲ್ಲಿ ನೀವು ಇದು ನೋಡ್ಬೋದು. ತಾಲಿ ಸೆಟ್ ಇನ್ಲೆಟ್ ನೋಡ್ಬೋದು. ಈ ಥರ ಸೆಟಪ್ ಆಗುತ್ತಲ್ವ? ತಾಲಿ ಇನ್ಲೆಟ್ ನಾವೇ ಕೊಟ್ಟರು. ಈ ಸೈಡ್ ಟ್ಯಾಂಡಮ್ಸು ಅಷ್ಟೇ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತೆ ಇಲ್ಲಿ ಬಂದು ವೆಂಟಿಲೇಟರ್ ಕೊಟ್ಟಿದ್ದೀವಿ ನೋಡಿ ಸರ್. ನಾರ್ಮಲ್ ಎಲ್ಲ ಕೊಡ್ತಾರೆ. ಹೌದು ಹೌದು ಹೌದು. ಸೊ ವೆಂಟಿಲೇಟರ್ ಕೊಟ್ಟಿದ್ದೀವಿ ಅಲ್ಲಿ. ಈ ಕಡೆ ಇಲ್ಲೊಂದು ಬಾಟಲ್ ಪುಲ್ ಔಟ್ ಇದೆ ನಿಮಗೆ. ಓಕೆ. ಇದರಲ್ಲೂ ಟ್ಯಾಂಡಮ್ ಬೇಕಾದ್ರೆ ಕೊಡ್ತೀರಲ್ವ ನೀವು? ಕೊಡ್ತೀವಿ ಸರ್. ಇದು ಬಾಟಲ್ ಪುಲ್ ಔಟ್ ಇದೆ. ಅಡಿಷನಲ್ ಸ್ಟೋರೇಜ್ ಬೇಕು ಅಂತ ಹೇಳಿದ್ರೆ ಇದನ್ನ ಕಸ್ಟಮೈಸ್ ಮಾಡ್ಬೋದು. ಇದು ಬಂದು ಸಿಂಗಲ್ ಸೈಜ್ ನಿಮಗೆ. ಡಬಲ್ ಸೈಜ್ ಬೇಕಾದ್ರೆ ಇನ್ನೂ ದೊಡ್ಡದು ಬರುತ್ತೆ. ಆಪ್ಷನ್ ಇದೆ ನಿಮಗೆ. ಇದರಲ್ಲಿ ಗ್ಲಾಸು ಬರುತ್ತೆ ಸರ್ ನಿಮಗೆ. ಅದೇ ನೋಡಿದ್ದೆ ನಾನು. ಸ್ವಲ್ಪ ಟ್ಯಾಂಡಮ್ ಥರ ಬರುತ್ತೆ. ಟ್ಯಾಂಡಮ್ ಥರ ಬರುತ್ತೆ. ಇದು ನೋಡಿ ದೊಡ್ಡದು ನಿಮಗೆ. ಬಿಗ್ ಅಲ್ವಾ ಇದು? ಇದು ಬಂದ್ಬಿಟ್ಟು ನಿಮಗೆ ಈ ಥರ ಪಾತ್ರೆ ಇಡಲಿಕ್ಕೆ ದೊಡ್ಡ ದೊಡ್ಡ ಪಾತ್ರೆ ವೆಸಲ್ಸ್ ಇಡಕ್ಕೆ ಚೆನ್ನಾಗಿರುತ್ತೆ. ಪ್ರೊವಿಷನ್ಸ್ ಇರುತ್ತೆ ಸರ್. ಓಕೆ. ಮತ್ತೆಲ್ಲ ಸಾಫ್ಟ್ ಕ್ಲೋಸ್. ಕಂಪ್ಲೀಟ್ ಸಾಫ್ಟ್ ಕ್ಲೋಸ್. ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಸರ್. ಸಾಫ್ಟ್ ಕ್ಲೋಸ್ ಇವಾಗ ಒಂಥರ ರೂಲ್ ಆಗ್ಬಿಡಿ, ಜನರಲ್ ರೂಲ್. ಇಲ್ಲ, ಯಾವ ಕಿಚನ್ ಯಾವ ವಾರ್ಡ್ರೋಬ್ ಲಾಫ್ಟ್ ಸಮೇತ ಸಾಫ್ಟ್ ಕ್ಲೋಸ್ ಕೊಡಲೇಬೇಕು. ಸಾಫ್ಟ್ ಕ್ಲೋಸ್ ಕೊಡಲೇಬೇಕು. ಹಾಂ ಸರ್. ಕ್ಲೈಂಟ್ ಕೇಳ್ತಾರೆ ಬಾಯ್ಬಿಟ್ಟಿಲ್ಲ ಸಾಫ್ಟ್ ಕ್ಲೋಸ್ ಕೊಡಿ ನಮಗೆ ಅಂತ. ಲಾಸ್ಟಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀರಾ? ಓಕೆ. ಇನ್ನು ಮೇಲ್ಗಡೆ ಬಂದ್ಬಿಡೋಣ. ಇದನ್ನ ಚಿಕ್ಕ ಮೇಲ್ಗಡೆ ಒಂದು ವಾಲ್ ಯೂನಿಟ್ ಕೊಟ್ಟಿದ್ದೀವಿ ನಿಮಗೆ. ಇಲ್ಲಿ ಪಾತ್ರೆ ಮತ್ತೆ ಬೇರೆ ನೀವು ಸ್ಟೋರೇಜ್ ಮಾಡಲಿಕ್ಕೆ. ಓಕೆ. ಸೊ ಇದು ಬಂದು ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸ್ ನಿಮಗೆ. ಸೊ ಚಿಕ್ಕದಾಗಿ ಸ್ಪೈಸ್ ರ್ಯಾಕ್. ಚಿಕ್ಕ ಸ್ಪೈಸ್ ರ್ಯಾಕ್ ಬರುತ್ತೆ. ಓಕೆ. ಈ ಕಡೆ ಬಂದರೆ ಸರ್, ಈ ಕಡೆ ಬಂದರೆ ಇಲ್ಲೊಂದು ಸ್ಪೈಸ್ ರ್ಯಾಕ್ ರನ್ ಮಾಡಿದ್ದೀವಿ. ಸೊ ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ ನಿಮಗೆ. ಅದಾದ್ಮೇಲೆ ಮೇಲ್ಗಡೆ ವಾಲ್ ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ಇದು ಏನು ಕಲರ್? ಇದು ಗ್ರೇ ಅನ್ನ ಸರ್? ಗ್ರೇ ಬರುತ್ತೆ. ಗ್ರೇ ಶೈನಿ ಗ್ಲಾಸಿ ಸರ್ ಇದು. ಓಕೆ ಓಕೆ. ನಿಮ್ಗೆ ಗ್ಲಾಸ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಲ್ಯಾಮಿನೇಟ್ಸ್ ಏನು ಮಾಡುತ್ತೆ, ನಾವು ಪುಷ್ ಮಾಡಲ್ಲ ಸರ್. ಕ್ಲೈಂಟ್ ಯಾವ ಸೆಲೆಕ್ಟ್ ಮಾಡ್ತಾರೋ ಅದು ಕೊಟ್ಬಿಡ್ತೀವಿ ಸರ್. ಶುಗರ್ ಫಿನಿಶ್ ಅಲ್ವಾ ಸರ್ ಇದು? ಹಾಂ ಸರ್. ಓಕೆ. ಆ್ಯಂಡ್ ಮೇಲ್ಗಡೆ ಲಾಫ್ಟ್ ಸೈಜ್ ಏನಿದೆ ಸರ್ ಇದು? ಸರ್ ಈ ಲಾಫ್ಟ್ ಸೇಮ್ ನಾನು ಕಿಚನ್ ಹೇಳಿದ್ನಲ್ಲ 8x6. 8x6ಗೆ ಆ ಮೂಲೆಯಿಂದ ಈ ಮೂಲೆವರೆಗೂ ಲಾಫ್ಟ್ ರನ್ ಮಾಡಿದ್ದೆ. ಓಕೆ. 2 ಫೀಟ್ ಬಿಡುತ್ತೆ ಇದಿರೋದಲ್ಲ? ಇದು 2 ಫೀಟ್. ಶಟರ್ ಬಂದ್ಬಿಟ್ಟು ನಿಮ್ಗೆ 2 ಫೀಟ್ ಇರುತ್ತೆ. 2 ಫೀಟ್ ಇರುತ್ತೆ. ಸೊ ಇದು ಬಂದು ಥಿಕ್ನೆಸ್ ನೋಡಿ ನಿಮಗೆ. ಇಲ್ಲಿ ಗೊತ್ತಾಗುತ್ತೆ. ಇದು ಬಂದು ಅರೌಂಡ್ 25 mm ಇದೆ ನಿಮಗೆ. 25 mm ಇದೆ. ಇದು ಬಾಟಮ್ ಬಂದ್ಬಿಟ್ಟು 25 mm ಥಿಕ್ನೆಸ್. ಸಜ್ಜಾ ಇರಲಿಲ್ಲ ಅಲ್ವಾ ಸರ್ ಇಲ್ಲಿ? ಸಜ್ಜಾ ಇರಲಿಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು ಸರ್. ಇದಕ್ಕೆ ಎಷ್ಟು ಕೆಪಾಸಿಟಿ ಹಾಕ್ಬೋದು ನಾವು? ವೇಟ್ ಹಾಕ್ಬೋದು ಇದ್ರ ಮೇಲೆ? ಯಾವುದಕ್ಕೆ ಸರ್? ಇದ್ರ ಮೇಲೆ ಏನಾದರೂ ವೇಟ್? ಅರೌಂಡ್ 50 to 100 kg ತಡೆಯುತ್ತೆ ಸರ್. ತಡೆಯುತ್ತೆ ಇದು? ಈಸಿ. ಏನೂ ಆಗೋದಿಲ್ಲ, ಏನು ತೊಂದರೆ ಆಗಲ್ಲ ಸರ್. ಸೂಪರ್. ಸೊ ನಾವು ಆರ್ಟಿಫಿಷಿಯಲ್ ಆಗಿ ಸಜ್ಜಾ ಕ್ರಿಯೇಟ್ ಮಾಡಿ ಅದ್ರ ಮೇಲ್ಗಡೆ ಲಾಫ್ಟ್ ಕೊಟ್ಟಿರೋದು. ಅವ್ರು ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಸರ್. ಓಕೆ. ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ.
ಸರ್ ಇವಾಗ ರೂಮಲ್ಲಿ ಇದ್ದೀವಿ, ಬಟ್ ಇಲ್ಲಿ ಹೈಲೈಟ್ ಅಂತಂದ್ರೆ ಇದ್ರದ್ದು ಲ್ಯಾಮಿನೇಟ್ ಏನ್ ಹಿಂಗಿದೆ ಇದ್ರದ್ದು ಕತೆ? ಸರ್ ಹೈಲೈಟ್ ಅನ್ನೋದಕ್ಕಿಂತ ಅದು ಕ್ಲೈಂಟ್ ಚಾಯ್ಸ್ ಸರ್ ಇದು. ನಾರ್ಮಲಿ ನಾವೇನ್ ಮಾಡ್ತೀವಿ, ಕ್ಲೈಂಟ್ಗೆ ರೆಸ್ಟ್ರಿಕ್ಟ್ ಮಾಡಲ್ಲ ನಾವು. ಸೊ ಸಾಕಷ್ಟು ಕಂಪನೀಸ್ ಏನ್ ಮಾಡ್ತಾರೆ, 3-4 ಲ್ಯಾಮಿನೇಟ್ ಕೊಟ್ಬಿಡ್ತಾರೆ ಸೆಲೆಕ್ಷನ್, ಕೊಡೋದು ಇದ್ರ ಮೇಲೆ ಯಾವ್ದು ಕೊಡೋಲ್ಲ ಅಂತ. ನಮ್ದು ಬಂದ್ಬಿಟ್ಟು ನಿಮ್ಗೆ ಒಂದು 6 to 7 ಕ್ಯಾಟಲಾಗ್ಸ್ ತಂದು ಕೊಡ್ತೀವಿ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಓಕೆ, ಕ್ಲೈಂಟ್ ಬಂದು ಯಾವ ಲ್ಯಾಮಿನೇಟ್, ಯಾವ ಟೆಕ್ಸ್ಚರ್, ಯಾವ ಕಲರ್ ಸೆಲೆಕ್ಟ್ ಮಾಡ್ತಾರೆ ಅದು ಅವ್ರ ಚಾಯ್ಸ್. ಅವ್ರದ್ದಂತೀರಾ? ನಾವು ಅವ್ರಿಗೆ ಏನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಕೊಡ್ತೀವಿ, ವಾನ್ ಮಾಡ್ತೀವಿ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಸೊ ಮಿಕ್ಕಿ ಡಿಸಿಷನ್ ಎಲ್ಲ ಅವ್ರಿಗೆ ಬಿಟ್ಟಿರೋದು ಸರ್. ಇಲ್ಲ ಚೆನ್ನಾಗಿಲ್ಲ ಅಂತ ಏನಿಲ್ಲ ಸರ್, ಇದು ಒನ್ ಆಫ್ ದ ಯೂನಿಕ್ ಆಗಿದೆ. ಒಂಥರ ಇದು ಈ ಲೆಪರ್ಡ್ ಚೀತಾ ಎಲ್ಲ ಬರುತ್ತಲ್ಲ, ಆ ರೀತಿ ಒಂಥರ ಸ್ಕಿನ್ ತರ ಅನ್ಸುತ್ತೆ. ಪ್ಲಸ್ ವುಡ್ದು ಟಿಂಬರ್ ಅನ್ನ ಓಪನ್ ಮಾಡಿದಾಗ ಇರತ್ತಲ್ಲ ಸರ್ ಒಳಗಡೆ, ಪೈನ್ ವುಡ್ ನೋಡಿದ್ರೆ ನಿಮ್ಗೆ ಪೈನ್ ವುಡ್ ತರ ಕಾಣಿಸುತ್ತೆ ಇಲ್ಲಿ, ಫಿನಿಶ್ ತರ ಬರುತ್ತೆ, ಬಟ್ ಇಲ್ಲಿ ಡಾರ್ಕ್ ಶೇಡೆಡ್ಸ್ ಬರುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಅದೇ ಒಂಥರ ಯೂನಿಕ್ ಆಗಿದೆ ಬಿಡಿ ಸರ್. ಇದು ವಾಟರ್ ಸೈಜ್ ಏನಿದೆ ಸರ್? ವಾಲ್ ಟು ವಾಲ್ ಅಲ್ವಾ ಸರ್? ಇದು ವಾಲ್ ಟು ವಾಲ್ ಕೊಟ್ಟಿರೋದು ನಾವು. 3 ಟ್ರ್ಯಾಕ್ ಓಡಿದೆ ನೋಡಿ ಸರ್ ನಿಮ್ಗೆ. ಸೊ ಒಂದು, ಓಕೆ, ಇದೊಂದು ಡೋರು, ಮತ್ತೆ ಇದೊಂದು ಡೋರು, 2. ಓಕೆ, ಲಾಕ್ ಆಗಿದೆ, ಆ ಕಡೆ ಓಪನ್ ಆಗುತ್ತೆ. ಓಕೆ, ಮತ್ತೆ ನಿಮ್ಗೆ ಇದೊಂದು ಡೋರ್, ಲಾಸ್ಟ್ ಅಲ್ಲಿ ಒಂದು ಕಂಪ್ಲೀಟ್ ಸ್ಲೈಡಿಂಗ್ ಅಲ್ವಾ ಸರ್? ಕಂಪ್ಲೀಟ್. ಸೊ ಸ್ಲೈಡಿಂಗ್ ಚಾನಲ್ ಯಾವ್ದು ಸರ್ ಇಲ್ಲಿ? ಯಾವುದು ಯೂಸ್ ಮಾಡಿದ್ರೆ? ನಾವು ಇಲ್ಲಿ ಯೂಸ್ ಮಾಡಿರೋದು ಎಪ್ಕೋ ಸರ್. ಎಬ್ಕೋನಾ ಇದು? ಎಪ್ಕೋ. ಚೆನ್ನಾಗಿದೆ ಬಿಡಿ ಸರ್. ಸೊ ನಿಮ್ಗೆ ಎಟಿಚ್ ಆಗ್ತೀವಿ. ಇದೇನಕ್ಕೆ ಎಕ್ಸ್ಟ್ರಾ ಒಂಥರ ಉದ್ಕೊಂಡಿದ್ದಾರೆ, ಏನಕ್ಕೆ ಸರ್? ಇದು ಒಂದು ಪ್ಯಾನೆಲ್ ಮಾಡ್ಕೊಂಡು ಸಜ್ಜ ಇರಲಿಲ್ವಲ್ಲ, ಸೊ ಥಿಕ್ನೆಸ್ ಜಾಸ್ತಿ ಬೇಕು ನಮಗೆ, ವೆಯ್ಟ್ ಇರೋ ಐಟಮ್ಸ್ ಇಡ್ತೀವಿ ಅಂತ ಹೇಳಿದ್ರು. ಡಬಲ್ ಥಿಕ್ನೆಸ್ ಅಲ್ಲಿ ಕಿಚನ್ ಅಲ್ಲಿ ಏನು ಮಾಡಿದ್ವಲ್ಲ ಅದೇ ರೀತಿ ಡಬಲ್ ಥಿಕ್ನೆಸ್ ಕೊಟ್ಟು ನಾವು ಇದು ಮಾಡ್ಕೊ. ಇದು ಬಾಟಮ್, ಇದು ಬಾಟಮ್. ಓಕೆ, ಅಂಡ್ ಇಲ್ಲಿ ಸೈಡಲ್ಲಿ ಕವರಿಂಗ್ ಕೊಟ್ಟಿದ್ದೀರಾ? ಕವರಿಂಗ್ ಕೊಟ್ಟಿದ್ದು. ಈ ರನ್ ಮಾಡಿರೋದು ಫ್ರೇಮ್ ನೋಡ್ಬೋದು ನೀವು, ಥಿಕ್ನೆಸ್ ಎಷ್ಟಿದೆ ನೋಡಿ ಸರ್. 19 mm ಇದೆ. ಇದು 19 mm. 19 mm ಥಿಕ್ನೆಸ್ ಇದೆ. ಓಕೆ, ಇದು ಎಷ್ಟು ಸರ್? ಇದು 25 mm. ಇದು 25 ಇದೆ ಸರ್. ಓಕೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ಹೌದೌದು, ಇದು ತುಂಬ ಗಟ್ಟಿ ಇದೆ. ಅವ್ರಿಗೆ ಕ್ಲೈಂಟಿಗೆ ಏನಂತಂದ್ರೆ, ನಾನು ತುಂಬ ವೆಯ್ಟ್ ಇರೋ ಐಟಮ್ಸ್ ಇಡ್ತೀನಿ ಮೇಲೆ, ಕಿಚನ್ ಆಗಲಿ ಇಲ್ಲ ಆಗಲಿ ಲಾಫ್ಟ್ ಸ್ವಲ್ಪ ನಮ್ಗೆ ಜೋರಾಗಿ ಮಾಡ್ಕೊಡಿ ಅಂತ, ಚೆನ್ನಾಗಿ ಮಾಡ್ಕೊಡಿ ಅಂತ. ಅದಕ್ಕೆ ಡಬಲ್ ಥಿಕ್ನೆಸ್ ಅಲ್ಲಿ ಲಾಫ್ಟ್ ಮಾಡ್ಕೊಟ್ಟು. ಓಕೆ, ಸೂಪರ್ ಸೂಪರ್. ಆಮೇಲೆ ಈ ಕಡೆ ಟಿವಿ ಸರ್, ಈ ಕಡೆ ಇಲ್ಲೊಂದು ಟಿವಿ ಯೂನಿಟ್ ಸೇಮ್ ಕೆಳಗಡೆ ಏನು ರನ್ ಮಾಡಿದ್ವಿ ಅದೇ ಕಾನ್ಸೆಪ್ಟಲ್ಲಿ, ಲೈಟ್ ಆ್ಯಂಡ್ ಡಾರ್ಕ್. ಓಕೆ, ಡಾರ್ಕ್ ಲೈಟ್ ಶೇಡಲ್ಲಿ ಮಿಕ್ಸ್ ಮಾಡಿ ನಿಮಗೆ ಮೇಲ್ಗಡೆ 3 ಬಾಕ್ಸಸ್ ಕೊಟ್ಟಿದ್ದೀವಿ. ಇಲ್ಲೊಂದು ಡ್ರಾವರ್ಸ್ ರನ್ ಮಾಡಿದ್ದೀವಿ. ಸೆಂಟ್ರಲ್ ಸ್ಟೋರ್ ಇದು ಬರುತ್ತೆ ನಿಮ್ಗೆ, ಓಪನ್ ಸ್ಪೇಸ್, ಇದರಲ್ಲಿ ಡ್ರಾವರ್ ಬರುತ್ತೆ ನೋಡಿ ಸರ್. ಓಕೆ, ಇದು ಫುಲ್ ಲೆವಿಟೇಟ್ ಆಗಿದೆ ಅಲ್ವಾ ಇದು? ಹಾಂ ಸರ್, ಲೆಜ್ ಥರ ಮಾಡಿದ್ದೀರಾ ಇದು? ಲೆಜ್ ವಿತ್ ಓಪನ್ ಸ್ಪೇಸ್, ಇಲ್ಲಿ 2 ಡ್ರಾವರ್ಸ್. ಅದೇ ಕೆಳಗಡೆ ಲೆಗ್ ಸಪೋರ್ಟ್ ಎಲ್ಲ ಏನೂ ಇಲ್ಲ ಅಲ್ವಾ ಸರ್? ಸರ್ ಗಟ್ಟಿ ಇರುತ್ತಾ ಸರ್ ಈ ಥರ ನಿಮಗೆ? ಓಪನ್ ಬಂದ್ಬಿಟ್ಟು ವಾಲ್ ಫಿಟ್ ಮಾಡ್ರಿ ನೋಡಿ, ಕುತ್ಕೋಬೋದಾ ನಮಗೆ? ಓಹ್, ವಾಲ್ಗೆ ಫಿಟ್ ಮಾಡಿಬಿಟ್ಟಿದ್ದಾರೆ ಇದನ್ನು? ನಾಳೆ ಎತ್ತಿದ್ದೀನಿ ನೋಡಿ. ಕರೆಕ್ಟ್ ಸರ್, ಇದು ಥಿಕ್ನೆಸ್ ಅಷ್ಟು ಗಟ್ಟಿದೆ. ಗಟ್ಟಿದೆ ಅಂತೀರಾ? ಒಂದು 2-3-4 ಜನ ಹುಡುಗರು 10 ನಿಂಚ್ ಜಗಡಿದ್ರೆ ಏನಾಗಲ್ಲ. ಚೆನ್ನಾಗಿ ಬಂದಿದೆ. ಇದು ನಿಮ್ಮ ಕೆಳಗಡೆ ಟಿವಿ ಹಿಡಿದೇ ಪ್ಯಾಟರ್ನ್ ಅಲ್ವಾ ಸರ್? ಸೇಮ್ ಪ್ಯಾಟರ್ನ್ ನಾವು ಇಲ್ಲಿ ರೆಪ್ಲಿಕೇಟ್ ಮಾಡಿದ್ರೆ. ಸೂಪರ್ ಸೂಪರ್. ಎಷ್ಟು ಅಗಲ ಇದೆ ಸರ್ ಇದು? ಅಗಲ ಎಷ್ಟು ಬರುತ್ತೆ? ಆಲ್ಮೋಸ್ಟ್ ನಿಮ್ಗೆ 5 feet ಬರುತ್ತೆ ಸರ್. 5 feet ಅಗಲ, ಒಂದು 8 feet ಬರುತ್ತೆ. ಇದು ಹೈಟ್ ಸರ್? ಇದು 7 feet ಬರುತ್ತೆ. 7 feet ಹೈಟ್ ಬರ್ತಾ ಇದೆ. 5 into 7 ಬರುತ್ತೆ ಸರ್. ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಸರ್? ಇದು ಡ್ರೆಸ್ಸಿಂಗ್ ಟೇಬಲು ಸೇಮ್, ಅದು ನಾವು ವಾರ್ಡ್ರೋಬ್ ಏನು ಲ್ಯಾಮಿನೇಟ್ಸ್ ಅಲ್ಲಿ ರನ್ ಮಾಡಿದ್ವಿ. ಓಕೆ, ಅದೇ ಡಿಸೈನ್ಸ್ ಎತ್ಕೊಂಡು ನಾವು ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಟ್ಟಿದ್ವಿ. ಆಸ್ ಇಟ್ ಈಸ್ ಕಾಪಿ ಮಾಡಿದ್ದೀರಲ್ಲ? ಕಾಪಿ ಮಾಡಿ. ಇದು ಡ್ರೆಸ್ಸಿಂಗ್ ವಿತ್ ಸ್ಟಡಿ ಯೂನಿಟ್ ನಿಮಗೆ. ಡ್ರೆಸ್ಸಿಂಗ್ ವಿತ್ ಸ್ಟಡಿ ನಾವು ಇಲ್ಲಿ ಕೊಟ್ಟಿರೋಂಥ ಇದು ನೋಡ್ಬೋದು ನಿಮಗೆ. ಅಗಲ ಅಗಲ ಎಷ್ಟಿದೆ ಅಂತ ಹೇಳಿದ್ರೆ, ಇಲ್ಲೊಂದು ಈಸಿಯಾಗಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಓಕೆ 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 ಓಕೆ. ಸೊ ಆ ಕನ್ಸರ್ನಿಂದಾನೆ ನಮಗೆ ಕ್ಲೈಂಟ್ ಕೇಳಿದ್ರು, ಸೊ ನೀವು ಡ್ರೆಸ್ಸರ್ ಏನಾದರೂ ಕೊಟ್ಟರೆ ನಮ್ಗೆ ಅಡಿಷ್ನಲ್ ಸ್ಟೋರೇಜ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಸೊ ನಾವೇನಾದ್ರು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡೋ ಥರ ಇರಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಮಾಡಿದ್ವಿ, ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲೊಂದು ಪೆಡೆಸ್ಟಲ್ ಥರ ಕೊಟ್ಟಿದ್ದೀನಿ ನೋಡಿ ಸರ್ ಇಲ್ಲಿ ನಿಮಗೆ. ಸೊ ನಿಮ್ಮ ಡ್ರೆಸ್ಸರ್ ಥರನೇ ಇರುತ್ತೆ, ಪ್ಲಸ್ ಸ್ಟಡಿ ಥರನೇ. 2 in 1 ಅಲ್ವಾ? 2 in 1 ಕಾನ್ಸೆಪ್ಟ್ ಸರ್. ಸೊ ಜಾಗ ಸೇವ್ ಆಗುತ್ತೆ. ಪ್ಲಸ್ ನಿಮಗೆ 2 ಪರ್ಪಸ್ ಸಾಲ್ವ್ ಆಗುತ್ತೆ. ಕರೆಕ್ಟ್ ಸರ್. ಅಡಿಷನಲ್ ಆಗಿ ಸ್ಟಡಿ ಯೂನಿಟ್ ಮಾಡಿಸುವಂಥ ಅವಶ್ಯಕತೆ ಇರೋದು. 20-30 ಆಗಿರೋದ್ರಿಂದ ಎಷ್ಟು ಜಾಗ ಉಳಿಸಿದ್ರೆ ಅಷ್ಟು ಒಳ್ಳೇದು ಸರ್. ಓಕೆ, ಸೂಪರ್ ಸರ್. ಸರ್, ಸೆಕೆಂಡ್ ರೂಮಲ್ಲಿ ಇದ್ದೀವಿ ಸರ್. ಇಲ್ಲಿ ಸೆಕೆಂಡ್ ರೂಮಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ವಾರ್ಡ್ರೋಬ್ ಪ್ಲೇಸ್ಮೆಂಟಿಗೆ ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಜಾಗ ಕಮ್ಮಿ ಇತ್ತು. ಸೊ ನಾವೇನು ಮಾಡಿದ್ವಿ, ಸ್ಲೈಡಿಂಗ್ ಕೊಡೋ ಬದಲು ಸೊ ಹಿಂಜ್ಡ್ ಕೊಟ್ಬಿಟ್ವಿ. ಹಿಂಜ್ಡ್ ಹೆಂಗೆ ಕೊಟ್ವಿ ಅಂತ ಹೇಳಿದ್ರೆ, ನಿಮಗೆ 2 ವಾರ್ಡ್ರೋಬ್ಸ್ ಮಾಡ್ಕೊಂಡಿದ್ದೀವಿ. ಸರಿ. ಸೊ ಏನು ಮಾಡ್ತಾರೆ ಅಂತಾರೆ, ಹಿಂಜ್ಡ್ ಕೊಡಬೇಕಾದ್ರೆ ನೀವು ಓಪನ್ ಮಾಡಿದ್ರೆ ಇಷ್ಟು ಆಕ್ಸೆಸ್ ಮಾಡ್ಬೇಕು ರೂಮಲ್ಲಿ. ಹೌದು. ಸೊ ನಮಗೇನಾಯಿತು, ಈ ರೀತಿ ನಮಗೆ ಉದ್ದ ಜಾಗ ಸಿಗಲಿಲ್ಲ, ಸೊ ಸ್ಲೈಡಿಂಗ್ ಕೂಡಿಸ್ಲಿಕ್ಕೆ. ಸೊ ಇದನ್ನ ನಾವು ಹಿಂಜ್ಡಲ್ಲಿ ರಿಪ್ಲೇಸ್ ಮಾಡಿದ್ವಿ. ಸ್ಲೈಡಿಂಗ್ ಮಾಡೋಕ್ಕೆ ಜಾಗ ದೊಡ್ಡದು ಬೇಕಲ್ವಾ? ಜಾಗ ದೊಡ್ಡದು ಬೇಕು. ಸೊ ಮಿನಿಮಮ್ ನಮಗೆ 5 feet ಬೇಕೇ ಬೇಕು. ಓಕೆ ಓಕೆ. 2 ಟ್ರ್ಯಾಕ್ ಹಾಕಬೇಕು ಅಂತ. ಸರಿ. ಸೊ ಕ್ಲೈಂಟ್ ಏನಂತ ಕೇಳಿದ್ರೆ, ಹಿಂಜ್ಡೇ ಮಾಡ್ಕೊಟ್ಬಿಡಿ ನಮಗೆ ಅಂತೇಳಿ ಕಾಂಬಿನೇಷನ್ ನಾವೇನು ಮಾಡಿದ್ವಿ, ಹಿಂಜ್ಡ್ ಮಾಡ್ಕೊಟ್ಟಿದ್ದೀವಿ. ಸೊ ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ ಇದೆ ನಿಮಗೆ. ಲಾಫ್ಟ್ ಡಾರ್ಕ್ ಇದೆ, ಇದು ಬಂದು ಲೈಟ್ ಇದೆ. ಕಾಫಿ ಅಲ್ವಾ ಸರ್ ಇದು? ಹಾಂ ಸರ್, ಇದೊಂಥರ ಕಾಫಿ ಥರ ಇದೆ. ಕಾಫಿ ಇದೆ, ಮೇಲ್ಗಡೆ ನಿಮಗೆ ಟೆಕ್ಸ್ಚರ್ ಇದೆ ಸರ್, ಡಿಸೈನ್ಸ್ ಇದೆ ಅದ್ರ ಮೇಲೆ ನೋಡಿ ಸರ್. ಕೆಳಗಡೆ ಒಂಥರ ಲೈಕ್ ಕ್ಯಾಫೆಚಿನೋ ಥರ ಇದು ಬರ್ತಾ ಇದೆ. ಲೈಟಲ್ಲಿ ಬರುತ್ತೆ ಸರ್. ಕರೆಕ್ಟ್.
ಸೊ ಡಿಫ್ರೆಂಟ್ ಕೈಂಡ್ ಆಫ್ ಲ್ಯಾಮಿನೇಟ್ ಸರ್ ಇವ್ರ ಮನೇಲಿ ಮಾತ್ರ. ಸರ್ ಡಿಫ್ರೆಂಟ್ ಸರ್, ಅದು ಅವ್ರ ಚಾಯ್ಸ್ ಸರ್. ನಾವು ಕ್ಯಾಟ್ಲಾಗ್ ತೊಗೊಂಬಂದು ಕೊಟ್ವಿ, ಸೊ ಅವರು ಸೆಲೆಕ್ಟ್ ಮಾಡ್ಕೊಂಡ್ರೆ ಸರ್. ನಾವು ಅದ್ರ ಯಾವ ರೀತಿ ಕಂಪಲ್ಷನ್ ಇರಲ್ಲ, ಸೊ ಕ್ಲೈಂಟ್ಸ್ಗೆ ಬಿಟ್ಬಿಡ್ತೀನಿ. ಕಂಪ್ಲೀಟ್ ಓಪನ್ ಸರ್ ಇದು? ಓಪನ್ ಮಾಡಿ ಸರ್ ಒಂಚೂರು ತೋರಿಸ್ಕೊಂಡು. ಓಕೆ, ಒಳಗಡೆ ವೈಟ್ ತೊಗೊಂಡು ವೈಟ್ ತಗೊಳ್ಳಲ್ಲ ಸರ್. ಅವ್ರ ಫ್ಯಾಬ್ರಿಕ್ಕು ಕೊಟ್ವಿ ನಾವು, ಇಲ್ಲ ವೈಟಲ್ಲೇ ಕೊಡಿ ನಮಗೆ ಅಂತ ಹೇಳಿದ್ರು. ಇದು ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್ ಇದು? ಇದು ಸಾಫ್ಟ್ ಕ್ಲೋಸ್ ನೋಡಿ ಸರ್, ಅದಕ್ಕೆ ಕ್ಲೋಸ್ ಅದೇ ಗೊತ್ತಾಯ್ತು ನೋಡಿ. ಇದು ಅಷ್ಟೇ ಕಂಪ್ಲೀಟಾಗಿ ಸ್ಟೋರೇಜ್ ಕೊಟ್ಟಿದ್ದೀರಾ ಇಲ್ಲಿ ನೋಡಿ ಸರ್. ಓಕೆ, ಒಳಗಡೆ ನಿಮಗೆ ಇದೇ ಒಂಥರ ಲಾಫ್ಟ್ ಥರನೇ ಬರುತ್ತೆ. ಯಾವ್ದು ಸರ್? ಸ್ಲೈಡಿಂಗಲ್ಲಿ ಕೊಡ್ತಾರೆ ನಿಮಗೆ. ಸೊ ಇನ್ನರ್ ಲೇಔಟು ನೀವೇನು ಮಾಡ್ಬೋದು ಗೊತ್ತಾ ಸರ್, ಕಸ್ಟಮೈಸ್ ಮಾಡ್ಕೋಬೋದು. ಇನ್ನರ್ ಲೇಔಟ್ ನಾವು ಕೊಡ್ತೀವಿ ನಿಮ್ಗೆ. ಬರೀ ಬಾಕ್ಸಿಂಗೇ ಬೇಕು ಅಂದ್ರೆ ಬಾಕ್ಸಿಂಗ್ ಕೊಡ್ತೀವಿ, ಈ ರೀತಿ ಬೇಕು ಈ ರೀತಿ ನೋಡಿ ಒಂಥರ ಲಾಫ್ಟ್ ಥರನೇ ಯೂಸ್ ಆಗುತ್ತೆ. ಸ್ಲೈಡಿಂಗಲ್ಲಿ ಕೊಡ್ತಾರೆ ನಿಮಗೆ. ಸ್ಲೈಡಿಂಗಲ್ಲಿ ಕನ್ಸೀಲ್ ಆಗಿರುತ್ತಲ್ಲ ಲಾಫ್ಟ್, ಸೇಮ್ ಅದೇ ರೀತಿ ಲಾಫ್ಟ್ ಕೊಟ್ಟಿದ್ದೀವಿ. ಇದರಲ್ಲಿ ಕೊಟ್ಬಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ ಬಿಡಿ ಸರ್, ಒಳ್ಳೆ ಮಾಡಿದ್ದೀರಾ. ಓಕೆ, ಆಮೇಲೆ ಇಲ್ಲೂ ಕೂಡ ಅಷ್ಟೇ ಸಜ್ಜೆ ಇರಲಿಲ್ಲ ಅಲ್ವಾ? ಸಜ್ಜೆ ಇರಲಿಲ್ಲ, ಅದು ಡಬಲ್ ಥಿಕ್ನೆಸ್ಸು ಕ್ಲೈಂಟ್ ಕೇಳ್ದಂಗೆ ಆ ಥರ ಮಾಡಿರೋ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದೀವಿ ಸರ್. ನೋಡಿ ಅಲ್ಲಿ ಏನು ರನ್ ಮಾಡಿದ್ದೀವಿ ಸೇಮ್ ಅದೇ ಲ್ಯಾಮಿನೇಟ್ಸ್ ಯೂಸ್ ಮಾಡ್ಕೊಂಡು ನಿಮಗೆ ಒಂದು ಸಿಂಪಲ್ ಇದು ಮಾಡಿ ಡ್ರೆಸ್ಸರ್ ಮಾಡಿಕೊಟ್ಟಿದ್ದೀರಾ. ಅಲ್ಲಿ ಅದ್ರ ಜೊತೆ ಸ್ಟಡಿ ಹಾಕಿದ್ರಿ? ಅಲ್ಲಿ ಸ್ಟಡಿ ಹಾಕಿದ್ವಿ. ಇಲ್ಲಿ ಸ್ಟಡಿ ಹಾಕಿದ್ರೆ ನಮಗೆ ಜಾಗ ಇರಲಿಲ್ಲ, ಯಾಕಂದ್ರೆ ಇದು ಇಲ್ಲಿ ವಾಶ್ರೂಮ್ ಆಕ್ಸೆಸ್ ಮಾಡಬೇಕು. ಹೌದು, ಸೊ ಅದಕ್ಕೆ ಸ್ಟಡಿ ಕೊಡ್ಲಿಕ್ಕಾಗಿಲ್ಲ. ನಾವು ಇಲ್ಲಿ ಏನು ಕೊಟ್ಟಿದ್ವಿ ಲ್ಯಾಮಿನೇಟ್ಸ್ ಅದನ್ನು ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಡ್ರೆಸ್ಸರ್ ಮಾಡಿದ್ವಿ. ಸಿಂಪಲ್ ಡ್ರೆಸ್ಸರ್ ಮಾಡಿಕೊಟ್ಟಿದ್ದೀರಾ. ಓಕೆ ಸರ್. ಸರ್ ಇವಾಗ ಟಾಪಲ್ಲಿ? ಸೊ ಟಾಪಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ 3ನೇ ಬೆಡ್ರೂಮು. ಸೊ 3ನೇ ಬೆಡ್ರೂಮಲ್ಲೂ ನಾವು ಕೆಳಗಡೆ ಏನು ರನ್ ಮಾಡಿದ್ದೀವಿ, ಹೌದು, ಅದೇ ಪ್ಯಾಟರ್ನಲ್ಲಿ ಟಿವಿ ಯೂನಿಟ್ ಕೊಟ್ಟಿದ್ದೀವಿ ಸರ್. ಬಟ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ ಇಲ್ಲಿ? ಸೊ ಏನು ಮಾಡಿದ್ದೀವಿ, ಅಲ್ಲಿ ಮೇಲೆ ಕೊಟ್ಟಿದ್ವಿ, ಹೌದು, ಸೈಡಲ್ಲಿ ಕೊಟ್ಟಿದ್ದೀವಿ ಟಾಲ್ ಯೂನಿಟ್ ಥರ. ಸ್ವಲ್ಪ ಚೇಂಜ್ ಸೈಡಿಗೆ ಹಾಕ್ಬಿಟ್ಟಿದ್ದೀವಿ ಸರ್. ಓಕೆ, ಸೊ ಸ್ವಲ್ಪ ಡಿಸೈನ್ ಚೇಂಜ್ ಆಗೋದು, ಡಿಸೈನ್ ಇಂಟರ್ಚೇಂಜ್ ಮಾಡಿದ್ವಿ ಅಷ್ಟೇ. ಚೆನ್ನಾಗಿ ಮಾಡಿ ಸರ್ ಮೇಲ್ಗಡೆ ಇತ್ತು, ಇಲ್ಲಿ ಲೆಫ್ಟಲ್ಲಿ ಕೊಟ್ಟು ಲೆಫ್ಟಲ್ಲಿ ಹಾಕ್ಬಿಟ್ಟಿದ್ದೀರಾ. ಆಮೇಲೆ ತಿರ್ಗಾ ಲ್ಯಾಮಿನೇಟ್ಸ್ ಅಷ್ಟೇ, ಅವ್ರ ಸೆಲೆಕ್ಷನ್. ಇಲ್ಲೂ ಕೂಡ ಡಿಫ್ರೆಂಟ್ ಟೆಕ್ಸ್ಚರ್ ಇದು. ಓಕೆ, ಕ್ಲೈಂಟ್ ಚಾಯ್ಸ್ ಇದು ಕಂಪ್ಲೀಟ್ಲಿ ಸೇಮ್. ನಿಮಗೆ ತೋರಿಸಿದ್ನಲ್ಲ ಫ್ರೇಮ್ ಮಾಡ್ಕೊಂಡಿರೋದು, ಥಿಕ್ನೆಸ್ ಫ್ರೇಮ್ ಇದೆ. ಓಕೆ, ಅಲ್ಲೂ ನಿಮಗೆ ಲಾಫ್ಟು ತುಂಬಾ ಜೋರು ದೊಡ್ಡ ಥಿಕ್ನೆಸ್ ಇದೆ ಮಾಡ್ಕೊಟ್ಟಿದ್ದು. ಇದು ಮಾಡಿದ್ದೀವಿ, ಕಾಂಪ್ಲಿಮೆಂಟ್ ಮಾಡಿದ್ದೀವಿ. ಡಾರ್ಕು ಮತ್ತೆ ಲೈಟು ಲ್ಯಾಮಿನೇಟ್ಸ್ ಕಾಂಪ್ಲಿಮೆಂಟ್ ಮಾಡಿ ಕೆಳಗಡೆ ಹೆಂಗ್ ಕೊಟ್ಟಿದ್ವಿ, ಇಲ್ಲೂ ಈ ಮೂಲಕ ಡ್ರೆಸ್ಸರ್ ಕೊಟ್ಟಿದ್ದೀವಿ. ಸೇಮ್ ಇಲ್ಲೇನು ರನ್ ಮಾಡಿದ್ದೀವಿ ಲ್ಯಾಮಿನೇಟ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಅಲ್ಲೂ ಒಂದು ಡ್ರೆಸ್ಸರ್ ಕೊಟ್ಟಿದ್ದೀವಿ ಸರ್. ಪಕ್ಕದಲ್ಲಿ ಡ್ರೆಸ್ಸರ್ ಮಾಡಿರೋದು ಸರ್, ಈ ಕಡೆ ಡ್ರೆಸ್ಸಿಂಗ್ ಮಾಡಿದ್ದೀರಾ. ಆಮೇಲೆ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ಲಿ POP ಇಲ್ಲ ಕೊಟ್ಟಿರೋದು ಫಾಲ್ ಸೀಲಿಂಗ್. ಓಕೆ, ಸೊ ಎಲ್ಲಿ ರೂಮಲ್ಲಿ ಮತ್ತೆ ಲಿವಿಂಗ್ ಅಲ್ಲಿ ಮತ್ತೆ ಪೂಜಾ ಕಿಚನ್ ಪಕ್ಕ ಅಲ್ಲೂ ಫಾಲ್ ಸೀಲಿಂಗ್, ಕಂಪ್ಲೀಟ್ ಮನೆ ಫಾಲ್ ಸೀಲಿಂಗ್ ಆಗಿದೆ. ಇಡೀ ಮನೆ ಫಾಲ್ ಸೀಲಿಂಗ್ ಕೊಟ್ಟಿದ್ದೀರಾ? ಇಡೀ ಮನೆ ಫಾಲ್ ಸೀಲಿಂಗ್ ಆಗಿದೆ ವೀಕ್ಷಕರೇ. ಪ್ಲಸ್ 3 ರೂಮ್ಗೂ ವಾರ್ಡ್ರೋಬ್ಸ್, 2 ಟಿವಿ ಯೂನಿಟ್ 2 ರೂಮ್ಗೆ, ಒಂದು ಲಿವಿಂಗ್ ಅಲ್ಲಿ ಟಿವಿ ಯೂನಿಟ್ ವಿತ್ ಬೇ ವಾಚ್, ಒಂದು ಕಿಚನ್ ಮಾಡ್ಯುಲರ್, ಪೂಜಾ ಯೂನಿಟ್, ಇದೆಲ್ಲ ನಮ್ಮ ಸ್ಕೋಪ್ ಅಲ್ಲಿ ಇದೆ. ಇವೆಲ್ಲದೂ ಸೇರ್ಬಿಟ್ಟು 7 lakhs 750 ಆಗಿತ್ತು. ನಮ್ದು ಡಿಸ್ಕೌಂಟ್ ನಡೀತಿತ್ತು, ಗೊತ್ತಾಯ್ತು. ನೆಗೋಷಿಯೇಟ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಟ್ಟು. ಸೂಪರ್ ಸರ್, ಬೆಸ್ಟ್ ಪ್ರೈಸ್ ಸರ್ ಇದು. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ. ಸೊ ಇವಾಗ ಸರ್ ಜೊತೆ ಫೈನಲ್ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ಇವಾಗ ನಿಮ್ಮ ಪ್ರೈಸಿಂಗ್ ಅಂತ ಬಂದ್ರೆ ಏನ್ ಪ್ರೈಸಿಂಗ್ ಕೋಟ್ ಮಾಡ್ತಾರೆ ಸರ್? ಇದು ಟೋಟಲ್ ನಾವು ಮಾಡಿದ್ದು ಅರೌಂಡ್ 7.50 ಇತ್ತು. ಸೊ ಆ ಟೈಮಲ್ಲಿ ಕ್ಲೈಂಟ್ಸ್ ನಮ್ಮ ಅಪ್ರೋಚ್ ಮಾಡಿದಾಗ ಆಫರ್ಸ್ ನಡೀತಾ ಇತ್ತು. ಸೊ ಫೈನಲ್ ನಾವು ಅವರಿಗೆ ಅರೌಂಡ್ 7 lakhs ಕ್ಲೋಸ್ ಮಾಡಿ 7 ಲಕ್ಷಕ್ಕೆ ಮುಗಿಸ್ಕೊಟ್ರಿ. ಓಕೆ, ಇನ್ನು ನಿಮ್ಮದು ಪ್ರೈಸಿಂಗ್ ಅಂತ ಬಂದರೆ ಏನು ಪ್ರೈಸಿಂಗ್ ನೀವು ಕೊಡ್ತಾರೆ? ನಮ್ಮ ಸ್ಟಾರ್ಟಿಂಗು ನಿಮ್ಮ ಚಾನಲ್ ಹೇಳಿದ್ದೀವಿ ನಾವು, ಪ್ರತಿ ಟೈಮ್ ವಿಡಿಯೋ ಮಾಡಿದಾಗ 900 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 900 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 900 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು 3000 ರೂಪೀಸ್. 3000 ಲೈನ್ ಆಫ್ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಕ್ರಿಲಿಕ್ ಹೋಗಬೇಕು, ಲ್ಯಾಕರ್ಡ್ಗೆ ಹೋಗಬೇಕು. ಅದ್ರ ಮೇಲೆ ನೀವೇನು ಮೆಟೀರಿಯಲ್ಸ್ ತೊಗೊತೀರಾ. PU ಫಿನಿಶ್ ಕೇಳೋರಿದ್ದಾರೆ. ಮೊನ್ನೆ ನಮಗೊಂದು PU ಫಿನಿಶ್ ಬಂದಿತ್ತು ಎಂಕ್ವೈರಿ. ಸೊ PU ಮತ್ತೆ ಲ್ಯಾಕರ್ಡ್ಗೂ ಆಕ್ರಿಲಿಕ್ಗೂ ನಿಮಗೆ ಸ್ವಲ್ಪ ಇಟ್ಸ್ ಆನ್ ದ ಪ್ರೀಮಿಯಂ ಸೈಡ್. ಓಕೆ, ಆ ಥರದ್ದು ಒಂದು ತೋರಿಸಿ ಸರ್ ನಮಗೆ ವಿಡಿಯೋಸ್. ಸರ್ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಿದೆ BTM ಅಲ್ಲಿ. ಅದು PU ಫಿನಿಶ್, ಅದು ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನು ಶೂಟ್ ಮಾಡಿ ಅದನ್ನು ತಲುಪಿಸೋಣ ಅಂತ. ಇನ್ನು ಗ್ಯಾರಂಟಿ ವಾರಂಟಿ ಅಂತ ಬಂದಾಗ, ಸೊ ಗ್ಯಾರಂಟಿ ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ 15 years ಕೊಡ್ತೀವಿ ನಮ್ಮ ವರ್ಕ್ಮನ್ಶಿಪ್ ಮೇಲೆ, ನಾವು ಮಾಡಿರೋ ಕೆಲಸದ ಮೇಲೆ. ಬೋರ್ಡ್ ವಾರಂಟಿ ಅಂತ ಬಂದ್ರೆ BWPಗೆಲ್ಲ 25 years ಡೈರೆಕ್ಟ್ ಕಂಪನಿ ಅವ್ರ ಕಡೆಯಿಂದನೇ ಇರುತ್ತೆ. ಅದಾದ್ಮೇಲೆ MR ಮಾಯಿಶ್ಚರ್ ಎಲ್ಲ ಹಾಕ್ತೀವಿ, ಅದು ಅರೌಂಡ್ 15 years ಬರುತ್ತೆ. ಆಮೇಲೆ ಫಿಟ್ಟಿಂಗ್ಸ್ ಅಂತ ಇನ್ನೂ ತಗೊಂಡ್ರು ಕಂಪನಿ ಸೈಡಿಂದ 5 years ನಿಮಗೆ ಬರುತ್ತೆ. 5 ವರ್ಷ ಅಂತ ಕೊಟ್ಟೆ. 15 years ಅಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ನಿಮ್ಮ ಕಡೆಯಿಂದನೇ ಇರುತ್ತೆ? ನಮ್ಮ ಕಡೆಯಿಂದ ಇರುತ್ತೆ. ತುಂಬಾ ಒಳ್ಳೇದಂತ ಹೇಳ್ಬೋದು, ಯಾಕಂದ್ರೆ 1 year ಫ್ರೀ ಸರ್ವಿಸ್ ಇರುತ್ತೆ. ಅಷ್ಟೊಂದು ಲಾಂಗ್ ಯಾರು ಕೊಡೋದಿಲ್ಲ ಯೂಶುವಲಿ. 5 ವರ್ಷ ಕೊಟ್ಟರೆ 10 years ಕೊಡ್ತಾರೆ. ಓಕೆ, ಸೊ ನಮ್ಮ 15 years ಇರುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ದೊಡ್ಡ ಕಂಪನೀಸ್ ಅವ್ರ ಹೆಸರೆಲ್ಲ ಹೇಳಕ್ ನಮ್ಗೆ ಇಷ್ಟಪಡಲ್ಲ. ಅಂತ ಕಂಪನೀಸಲ್ಲಿ ನೀವು ಕಸ್ಟಮೈಸ್ ಡಿಸೈನ್ಸ್ ತಗೊಂಡ್ರೆ ವಾರಂಟಿ ಕಟ್ ಮಾಡ್ಬಿಡ್ತಾರೆ. ವಾರಂಟಿ ಇರೋದಿಲ್ಲ. ನಾವು ಕಸ್ಟಮೈಸ್ ಡಿಸೈನ್ಸ್ ಕೊಟ್ಟು ವಾರಂಟಿ ಕೊಡ್ತೀವಿ. ನಿಮ್ದು ಕಸ್ಟಮೈಸೇಷನ್ ನಿಮ್ದು USP ಅಲ್ವಾ? USP ಸರ್, ಕಸ್ಟಮೈಸೇಷನ್ USP ಪ್ಲಸ್ ಕಸ್ಟಮೈಸೇಷನ್ ಏನೇ ಮಾಡಿಸ್ಕೊಂಡ್ರು ವಾರಂಟಿಗೆ ಎಫೆಕ್ಟ್ ಆಗಲ್ಲ, ಏನು ತೊಂದರೆ
ಇಲ್ಲ, ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೋಬೋದು ಅಲ್ವಾ, ವಿತ್ ವಾರಂಟಿ. ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಯಾರಾದರೂ ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮ ಹತ್ರ ಕೊಟೇಶನ್ ತೊಗೊಬೇಕು ಅಂತಂದ್ರೆ ಎಲ್ಲಿಗೆ ಬರ್ಬೋದು ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡ್ಬೋದು. ನನ್ನ ಹೆಸರು ವಿನಯ್ ಅಂತ, ಅದ್ರ ಜೊತೆ ಇನ್ನ ನಂಬರ್ ಕೊಟ್ಟಿರ್ತೀವಿ, ಬೇರೆ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಜೊತೆ ನೀವು ಮಾತಾಡ್ಬೋದು. ಆಫೀಸಿಗೆ ಬರಬೇಕಾದ್ರೆ ಆಫೀಸ್ ರೆಡಿ ಆಗ್ತಿದೆ. ಎಲ್ಲಿದೆ? 70% ಬನಶಂಕರಿ 6 ಸ್ಟೇಜ್, ಗಾಂಟ್ಕಲ್ ವಿಲೇಜ್ ಅಂತ. ನಿಮಗೆ ಉತ್ತರಳ್ಳಿಯಿಂದನೂ ಕನೆಕ್ಟ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಸಮಾಧಿ ಕಡೆಯಿಂದನೂ ಕನೆಕ್ಟ್ ಆಗ್ಬೋದು, ಮತ್ತೆ ರಾಜರಾಜೇಶ್ವರಿ ನಗರಿಂದನೂ ಬರ್ಬೋದು. ಆರ್ಚ್ ಒಳಗಡೆ ಬಂದ್ಬಿಟ್ರೆ ಡೆಡ್ ಎಂಡ್, ಅಲ್ಲಿಂದ ನಮಗೆ ಕಾಲ್ ಮಾಡಿದ್ರೆ ನಾವು ಗೈಡ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಮಾಡಿದ್ದೀರಾ ಜೊತೆ? ರೆಡಿ ಆಗ್ತಿದೆ ಸರ್, ಚಿಕ್ಕದಾಗಿ ಮಾಡ್ತಾ ಚಿಕ್ಕದಾಗೆ ಒಂದು ಕಿಚನ್ ವಾರ್ಡ್ರೋಬ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ವೀಕ್ಷಕರಿಗೆ ಇನ್ನೊಂದು 2-3 ಮಂತ್ಸ್ ಒಳಗಡೆ ಪ್ರೆಸೆಂಟ್ ಮಾಡ್ತೀವಿ. 60% ಕೆಲಸ ಆಗಿದೆ ಆಫೀಸ್ ನೋಡ್ಲೇಬೇಕು, ಬರಬೇಕು, ಇವ್ರ ಪ್ರಮೈಸಸ್ ನೋಡಬೇಕು ಅಂತ ಹೇಳಿದ್ರೆ ಬರ್ಬೋದಲ್ವಾ? ಒಂದು ನಂಬಿಕೆಗೋಸ್ಕರ ಬರ್ತೀವಿ ಅಂದ್ರೆ ಬರ್ಲಿ, ಎಲ್ಲರಿಗೂ ಓಪನ್ ಇನ್ವಿಟೇಷನ್ ಇದೆ, ಬರ್ಲಿ. ಅದು ಬಿಟ್ಬಿಟ್ಟು ಡೋರ್ ಸ್ಟೆಪ್ ಅಂತೂ ಸರ್ವಿಸ್ ನೀವು ಕೊಟ್ಟಾಗ? ಡೋರ್ ಸ್ಟೆಪ್ ಸರ್, ನೀವು ಯಾವ ಮೂಲೆಗಾದ್ರೂ ಕರ್ನಾಟಕದಲ್ಲಿ ಹೋಗ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ನೀವು ಕರೀರಿ, ಒಂದ್ ದಿವಸ ನಮ್ಗೆ ಕಾಲಾವಕಾಶ ಕೊಡಿ, ಪ್ಲಾನ್ ಮಾಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ನಾವು ಇರ್ತೀವಿ, ಬಂದು ಕೆಲಸ ಮಾಡ್ಕೊಡ್ತೀರಾ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂಡ್ ಇನ್ನೊಂದು ಹೇಳ್ಬೇಕು, ಸರಿ ಹೇಳಿ. ಸಾಕಷ್ಟು ಕಂಪನೀಸ್ ಔಟ್ ಆಫ್ ಸ್ಟೇಷನ್ ಬ್ಯಾಂಗ್ಳೂರಿಗೆ ಸೈಟ್ ವಿಸಿಟ್ ಚಾರ್ಜ್ ಮಾಡ್ತಿದ್ದಾರೆ. ಹೌದೌದು. ನಮ್ಮಲ್ಲಿ ಸದ್ಯಕ್ಕೆ ಚಾರ್ಜಸ್ ಇಲ್ಲ. ಫ್ಯೂಚರಲ್ಲಿ ಚಾರ್ಜಸ್ ಮಾಡಬೇಕು ಅನ್ಕೊಂಡಿದೀವಿ. ಅದಕ್ಕಿಂತ ಮುಂಚೆ ಈ ಫ್ರೀ ಸೈಟ್ ವಿಸಿಟ್ನ ನೀವು ಉಪಯೋಗ ತಗೋಬಹುದು. ಎಷ್ಟಲ್ವ ಸರ್ ಇದು? ಸರ್ ಕಂಪನಿ ಜಾಸ್ತಿ ದಿವಸ ಇರೋದಿಲ್ಲ. ಗೊತ್ತು ಬೇಕ್ ಆ್ಯಂಡ್ ಫ್ಲೈ ಹೆಸರು ಮಾಡ್ಬೇಕು ಅಂತ ಬಂದಿದ್ದಾರೆ ಇವಾಗ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಡೆಫಿನೆಟ್ಲಿ ಫ್ರೀ ಸೈಟ್ ವಿಸಿಟ್ಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಸೈಟ್ ವಿಸಿಟ್ಸ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ನಿಮಗೋಸ್ಕರ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ಬ್ರಿಕ್ ಆ್ಯಂಡ್ ಪ್ಲೈ ಅವ್ರ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಕ್ವಾಲಿಟಿ ಇಂಟೀರಿಯರ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ಮಾಡಿಸ್ಕೋಬೋದು. ಸರ್, ಮುಂದಿನ ದಿನಗಳಲ್ಲಿ ಏನು ನೋಡ್ಬೋದು ನಾವು ನಿಮ್ಮ ಕಡೆಯಿಂದ? ಸರ್, ನಾವು ಪ್ರತಿಯೊಂದು ಸೆಗ್ಮೆಂಟಲ್ಲೂ ವಿಡಿಯೋ ಮಾಡ್ತಾ ಇದೀವಿ. ಲಾಸ್ಟ್ ಟೈಮು ಅಲ್ಟ್ರಾ ಪ್ರೀಮಿಯಂ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಒಂದು ಸೆಮಿ ಸೆಗ್ಮೆಂಟಲ್ಲಿ ಮಾಡಿದ್ವಿ. ಓಕೆ, ಒಂದು ಮಿಡ್ ರೇಂಜಲ್ಲಿ, ಇದೊಂದು ಬಜೆಟ್ ರೇಂಜಲ್ಲಿ ಕಂಪ್ಲೀಟ್ 3 ಕಂಪ್ಲೀಟ್. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪ್ರೀಮಿಯಂ ಸೆಮಿ ಪ್ರೀಮಿಯಂ ಬರುತ್ತೆ. ಸೆಮಿ ಪ್ರೀಮಿಯಂ ಬರುತ್ತೆ 10-15 lakhs ಇದರಲ್ಲಿ. ಸೊ ಅದನ್ನ ನೋಡಿ ನಮ್ಮ ವೀಕ್ಷಕರು ಅಲ್ವಾ, ಅದು ಹೆಂಗ್ ಮಾಡಿಸ್ಬೋದು ಅಂತ ಒಂದು ಐಡಿಯಾ ಗೊತ್ತಾಗುತ್ತೆ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.